ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಶತಮಾನಗಳ ಹಿಂದೆ ರಸಋಷಿ ಕುವೆಂಪು ಅವರು ಬರೆದಂತಹ ಸಾಲುಗಳು ಇಂದಿಗೂ ಪ್ರಸ್ತುತ. ಅಂದರೆ ಇವತ್ತಿಗೂ ನಾವು ಕನ್ನಡವನ್ನ ಕನ್ನಡಕ್ಕಾಗಿ ಹೋರಾಡಬೇಕಾದಂತಹ ಸ್ಥಿತಿ, ಕನ್ನಡವನ್ನ ಕಾಪಾಡಿ ಇಟ್ಟುಕೊಳ್ಳಬೇಕಾದಂತಹ ಪರಿಸ್ಥಿತಿ. ಈ ವಿಪರ್ಯಾಸದ ಬಗ್ಗೆ ನಾವು ಬೇಸರಿಸಿಕೊಳ್ಳೋಣವೇ, ಅಥವಾ ಇಂದಿಗೂ ಕೂಡ ನಮ್ಮ ನಡುವೆ ಅನೇಕ ಹಿರಿಯರು, ಅನುಭವಿಗಳು ಕನ್ನಡಕ್ಕಾಗಿ ಹೋರಾಡುತ್ತಾ ಕನ್ನಡವನ್ನ ಕಾಪಾಡುತ್ತಾ ಬಂದಿದ್ದಾರಲ್ಲ ಅಂತ ಸಂತಸ ಪಡೋಣವೇ? ಹೌದು, ಕನ್ನಡದ ಹಲವು ಕೈಂಕರ್ಯಗಳಲ್ಲಿ ತಮ್ಮದೇ ಆದ ವಿಭಿನ್ನ ದೃಷ್ಟಿಕೋನದಿಂದ ಹಲವು ಆಯಾಮಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವಂಥ ಕನ್ನಡದ ಹಿರಿಯ ಸಾಹಿತಿಗಳು, ನಮ್ಮ ನಾಡು ಕಂಡ ಅಪ್ರತಿಮ ಮೇಧಾವಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಇವರು ಜಾನಪದ ತಜ್ಞರೂ ಹೌದು, ವಚನ ವಿದ್ವಾಂಸರೂ ಹೌದು, ಸಾಮಾಜಿಕ ಚಿಂತಕರೂ ಹೌದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಶ್ನೆ ಕೇಳಿ ಅವರಿಂದ ಉತ್ತರ ಪಡೆಯೋದಷ್ಟೇ ಅಲ್ಲ, ನಿಮ್ಮಂಥ ಕೋಟ್ಯಾಂತರ ಕನ್ನಡ ಮನಸ್ಸುಗಳಿಗೆ ಸಮಾಧಾನದ ಭರವಸೆಯ ಮಾತುಗಳನ್ನು ಕೇಳುವಂಥ ಸಮಯ. ಬಹುಶಃ ಇಡೀ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಕೂಡ ನಾವು ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ನಮಗೆ ಮೂಲವಾಗಿ ನಮ್ಮ ಸಂಸ್ಕೃತಿಯ ತಾಯಿ ಬೇರು, ಮೂಲ ಬೇರು ಜನಪದವನ್ನು ಕಂಡಾಗ ಹೌದಪ್ಪ, ಜನಪದ ನಮಗೆ ಎಲ್ಲವನ್ನೂ ಕೂಡ ಕಟ್ಟಿಕೊಟ್ಟಿದೆ. ಆದರೆ ಆ ಜನಪದದ ಉಗಮದಿಂದ ಹಿಡಿದು ಇವತ್ತು ಜಾನಪದ ಕ್ಷೇತ್ರ ಅದೆಷ್ಟು ಸಮೃದ್ಧವಾಗಿದೆ, ಹೇಗೆಲ್ಲವೂ ಕೂಡ ಸಮಾಜಕ್ಕೆ ಒಳಿತನ್ನು ಮಾಡ್ತಾ ಇದೆ, ಹೇಗೆ ಎಲ್ಲ ನೆಲೆಗಳಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಗಮನಿಸಿದಾಗ ಅದಕ್ಕೆ ಬೇಕಾದಂಥ ಪರಿಪೂರ್ಣವಾದಂಥ ಎಲ್ಲ ಮಾಹಿತಿಗಳನ್ನು ಅತ್ಯಂತ ವಿಶೇಷವಾಗಿ ಸಂಶೋಧನಾತ್ಮಕವಾಗಿ ಕೂಡ ನಮಗೆ ನಿಖರವಾಗಿ ತಿಳಿಯುವಂತೆ ಮಾಡುವಂಥ ಒಂದು ಪ್ರಬಲವಾದ ಶಕ್ತಿ ಇವತ್ತಿನ ನಮ್ಮ ಅತಿಥಿ ಅಂತ ಹೇಳಿದರೆ ತಪ್ಪಿಲ್ಲ. ಅದಲ್ಲದೆ ಜನಪದದ ಬಗ್ಗೆಯೂ ಕೂಡ ಆಳವಾದ ಅಧ್ಯಯನಕ್ಕೆ ಒಂದು ವಿಶ್ವವಿದ್ಯಾನಿಲಯ ಬೇಕು ಅನ್ನುವಂಥ ಧ್ವನಿ ಎತ್ತಿದಂಥ ಧ್ಯೇಯ ಇಟ್ಕೊಂಡಂಥ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದು ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜನಪದ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಅತ್ಯಂತ ನೀಳವಾದ, ದೀರ್ಘವಾದ ಎಲ್ಲ ವಿಚಾರಗಳನ್ನು ನಿರರ್ಗಳವಾಗಿ ಹೇಳುವಂಥ ಅದ್ಭುತ ಶಕ್ತಿ. ಬನ್ನಿ ಹಾಗಿದ್ದಲ್ಲಿ ವೀಕ್ಷಕರೇ, ಈಗ ಅವರ ಪರಿಚಯವನ್ನು ನೋಡ್ಕೊಂಡು ಬರೋಣ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ಸಾಹಿತಿ, ಜಾನಪದ ವಿದ್ವಾಂಸರು ಗೋರು ಚನ್ನಬಸಪ್ಪ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ಜನಿಸಿದ ಚನ್ನಬಸಪ್ಪನವರ ತಂದೆ ರುದ್ರಪ್ಪ ಗೌಡರು, ತಾಯಿ ಅಕ್ಕಮ್ಮ. ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟಕ್ಕಿಳಿದ ಅವರು 18ನೇ ವಯಸ್ಸಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾದರು. ಭೂದಾನ ಚಳವಳಿ, ಸೇವಾ ದಳಗಳಲ್ಲಿ ಕೆಲಸ ಮಾಡಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳಿಗೆ ಹೆಡ್ ಕ್ವಾರ್ಟರ್ಸ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿರುವ ಇವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. 1992ರಿಂದ 95ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಕೊಪ್ಪಳ, ಮಂಡ್ಯ, ಮುಧೋಳದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಪರಿಷತ್ತಿಗೆ ಆರ್ಥಿಕ ಸದೃಢತೆ ನೀಡಲು ಅಮೃತ ನಿಧಿ, ದತ್ತಿ ನಿಧಿಯಂಥ ಯೋಜನೆಗಳನ್ನು ರೂಪಿಸಿ ಒಬ್ಬ ಕನ್ನಡಿಗ ₹1 ಘೋಷಣೆ ಮೊಳಗಿಸಿದರು. ಕರ್ನಾಟಕ ಜಾನಪದ ಅಕಾಡೆಮಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಗೋರು ಚನ್ನಬಸಪ್ಪ ಅವರು ಭಾರತದಲ್ಲಿಯೇ ಮೊದಲ ಬಾರಿಗೆ ಪ್ರತ್ಯೇಕ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರ ಹಲವಾರು ಕೃತಿಗಳು ಸಾಹಿತ್ಯಾಸಕ್ತರನ್ನು ಸೆಳೆದಿವೆ. ಸಾಹಿತ್ಯ ಕೃಷಿ, ಸರ್ಕಾರಿ ಸೇವೆಯ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆ ಅಲಂಕರಿಸಿದ್ದಾರೆ. ವಾರ್ತಾ ಇಲಾಖೆಯ ಪಂಚಾಯತ್ ರಾಜ್ಯ ಜನಪದ ಮಾಸಪತ್ರಿಕೆಗಳ ಸಹಾಯಕ ಸಂಪಾದಕರಾಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಗೋರು ಚನ್ನಬಸಪ್ಪ ಅವರ ಸಾಧನೆ ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಸಂದಿವೆ. ಹುಟ್ಟಿದ ಹಳ್ಳಿಯ ಸೇವೆಯೇ ಕರ್ತವ್ಯವಾಗಿಸಿಕೊಂಡು ಖಾದಿ ಧರಿಸುವುದನ್ನೇ ರೂಢಿಯಾಗಿಸಿಕೊಂಡ ಮಹಾನ್ ಚಿಂತಕ, ಕನ್ನಡ ನಾಡಿಗೆ ವಿವಿಧ ನೆಲೆಗಳಲ್ಲಿ ಮಹತ್ವದ ಸೇವೆ ಸಲ್ಲಿಸಿರುವ ಗೋರು ಚನ್ನಬಸಪ್ಪ ಈ ವಾರದ ನಮ್ಮ ಅತಿಥಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಸರ್. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಸರ್. ನಿಮಗೆ ಕೃತಜ್ಞತೆಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ದೂರದರ್ಶನ ಚಂದನ ವಾಹಿನಿ ಪರವಾಗಿ. ಸರ್, 1994ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದು, ಆ ಸಂದರ್ಭದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಅವತ್ತು ಮಂಡ್ಯದಲ್ಲಿ
ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆದರೆ ಇವತ್ತು ನೀವು ಅದೇ ಮಂಡ್ಯ ಜಿಲ್ಲೆಯಲ್ಲಿ ನೀವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದೀರಾ. 87ನೇ ಸಾಹಿತ್ಯ ಸಮ್ಮೇಳನ ಇದಾಗಿದೆ. ಹೇಗೆ ಅನ್ನಿಸ್ತಾ ಇದೆ ಸರ್? ಸಂತೋಷ ಅನ್ನಿಸ್ತದೆ. ನಾನು 1994ರಲ್ಲಿ ಆ ಸಮ್ಮೇಳನದ ಮಂಡ್ಯದಲ್ಲಿ ನಡೆದಂಥ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ನಾಡಿನ ಹಿರಿಯ ಕಾದಂಬರಿಕಾರರಾದಂಥ ಚದುರಂಗ ಅವರು ಸರ್ವಾಧ್ಯಕ್ಷರಾಗಿದ್ದರು. ಅದೊಂದು ಬೃಹತ್ ಪ್ರಮಾಣದಲ್ಲಿ ನಡೆದಂತಹ ಸಮ್ಮೇಳನ. ಆಗ ಲೋಕಸಭಾ ಸದಸ್ಯರಾದ ಮಾದೇಗೌಡರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು. ನನಗೆ ಮೊದಲಿಂದ ಮಂಡ್ಯದೊಡನೆ ಸಾಕಷ್ಟು ಸಂಪರ್ಕ ಇತ್ತು. ಹಾಗಾಗಿ ಅಲ್ಲಿನ ಸಿದ್ಧತೆ ವ್ಯವಸ್ಥೆಯಲ್ಲಿ ನಾನು ಹೆಚ್ಚು ಸಹಕಾರ ಪಡೀಲಿಕ್ಕೆ ಸಾಧ್ಯವಾಯಿತು. ಅಲ್ಲಿ ಜನ ತುಂಬ ಅಭಿಮಾನಿಗಳು, ಬಹಳ ಆಸ್ಥೆಯಿಂದ ವ್ಯವಸ್ಥೆ ಮಾಡಿದರು. ಸಮ್ಮೇಳನ ಅಧ್ಯಕ್ಷತೆ ಆಯ್ಕೆ ಬಗ್ಗೆ ಎಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ಏನಾದರೂ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯ ಇರೋದೇ. ಆದರೆ ಆ ಸಂದರ್ಭದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಚದುರಂಗರನ್ನು ಎಲ್ಲರೂ ಒಪ್ಪಿಕೊಂಡು ಆ ಸಮ್ಮೇಳನ ನಡೆಸಿದರು. ನನಗೀಗ ಬಹಳ ವಯಸ್ಸಾಗಿರೋದ್ರಿಂದ ಎಲ್ಲವೂ ಸ್ಪಷ್ಟವಾದ ನೆನಪಿಲ್ಲ. ಅಸ್ಪಷ್ಟವಾಗಿ ಸ್ವಲ್ಪ ನೆನಪು ಅಂದರೆ, ಆಗ ಇಲ್ಲಿಯ ಸ್ವಾಗತ ಸಮಿತಿಯವರು ಮಾಡಿದಂಥ ವ್ಯವಸ್ಥೆ ನಿಜಕ್ಕೂ ಕೂಡ ಎಂದೆಂದಿಗೂ ಮರೆಯಲಾಗದಂಥ ವ್ಯವಸ್ಥೆ. ಅನೇಕ ಉಪಸಮಿತಿಗಳನ್ನು ಮಾಡಿ ಆ ಸಮಿತಿಗಳು ಅತ್ಯಂತ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಮಾಡಿತ್ತು. ಆ ಸಮ್ಮೇಳನ 3 ದಿವಸದಲ್ಲಿ ಒಂದು ದಿವಸ ಭಾರೀ ಮಳೆ ಬಂತು. ಮಳೆ ಬಂದಾಗ ಪುಸ್ತಕ ಮಳಿಗೆಗಳಿಗೆ ಸ್ವಲ್ಪ ತೊಂದರೆ ಆಯಿತು. ಅದೇನೋ ಅಂತ ಭಾರೀ ನಷ್ಟದ ಏನೆಲ್ಲ ಸಾಧಾರಣ. ಆದರೂ ಕೆಲವು ಪುಸ್ತಕ ಮಳಿಗೆಯವರು ಸ್ವಾಗತ ಸಮಿತಿ ಮತ್ತು ಪರಿಷತ್ತಿನ ವಿರುದ್ಧ ಪ್ರತಿಭಟನೆ ಮಾಡಿ, ಆಗ ನಾನು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷ ಮಾದೇಗೌಡರು ಅವರಲ್ಲಿ ಹೋಗಿ ನಿಸರ್ಗದ ಇದಕ್ಕೆ ಯಾರು ಏನೇ ಮಾಡಲಿಕ್ಕೆ ಅನಿರೀಕ್ಷಿತವಾದಂಥದ್ದು ಅಂತ ಅವರಿಗೆ ಸಮಾಧಾನ ಹೇಳಬೇಕು. ಏನೇ ಇದ್ದರೂ ಇಂಥ ಸಂದರ್ಭ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಿಬಿಡ್ತವೆ. ಅಂಥ ಸಂದರ್ಭದಲ್ಲಿ ಸಂಘಟಕರಿಗೆ ಅಪಾರವಾದಂಥ ತಾಳ್ಮೆ ಇರಬೇಕಾಗ್ತದೆ. ಅಂತೂ ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು. ನಾನು ಈಗಲೂ ಕೂಡ ಮಂಡ್ಯದ ಕನ್ನಡ ಬಂಧುಗಳನ್ನು ನಾನು ಮತ್ತೆ ಮತ್ತೆ ನೆನೆಯುತ್ತೇನೆ. ಮತ್ತು ನಾನು ಅಧ್ಯಕ್ಷನಾಗಿದ್ದಾಗ ನಡೆದಂಥ ಸಮ್ಮೇಳನಕ್ಕೆ ನಾನು ಸರ್ವಾಧ್ಯಕ್ಷನಾಗ್ತೀನಿ ಅನ್ನುವಂಥದ್ದು ನನ್ನ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿದೆ. ಇಂಥ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಸಲ್ಲೋ ವಯಸ್ಸೆಲ್ಲ ನಂದು. ಆದರೂ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಮಾತೃ ಸಂಸ್ಥೆ, ಕನ್ನಡಿಗರ ಸಾರ್ವಭೌಮ ಸಂಸ್ಥೆ, ಮತ್ತು ನಾನು ಒಂದಷ್ಟು ಕಾಲ ಆ ತೇರನ್ನು ಎಳೆದಿದ್ದೀನಿ. ಆ ಅಭಿಮಾನಕ್ಕಾಗಿ ಇಲ್ಲ ಅಂತ ಹೇಳುವಷ್ಟು ನಿಷ್ಠುರತೆ ನನ್ನಲ್ಲಿ ಇಲ್ಲದೆ ನಾನು ಸುಮ್ಮನೆ ಒಪ್ಪಿಕೊಂಡಿದ್ದೇನೆ. ಕಾರ್ಯಕ್ರಮ ಈ ಸಲದ ಸಮ್ಮೇಳನವೂ ಕೂಡ ಕಳೆದ ಸಲದಂತೆ ಚೆನ್ನಾಗಿ ನಡೀತಿದೆ ಅನ್ನುವಂಥ ವಿಶ್ವಾಸ ನನಗೆ. ಸರ್, ತಾವು ಅಂದಿನಿಂದ ಇಂದಿನವರೆಗೂ ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳನ್ನು ಸಾಕ್ಷೀಕರಿಸಿದ್ದೀರಿ. ಇಂದಿನ ಸಮ್ಮೇಳನದ ರೂಪುರೇಷೆಗಳನ್ನು ನೋಡಿದಾಗ ಸಾಮ್ಯತೆಗಳಿದೆಯಾ, ವ್ಯತ್ಯಾಸಗಳಿದೆಯಾ? ಇದು ಅಂದಿನ ಇಂದಿನ ಸಮ್ಮೇಳನಕ್ಕೆ ನೋಡಿದಾಗ ಬದಲಾವಣೆ ಅಂತಿರೋ, ಸುಧಾರಣೆ ಅಂತಿರೋ, ಯಾವ ರೀತಿ ವಿಶ್ಲೇಷಿಸ್ತೀರಿ ಸರ್ ತಾವು? ನನಗೆ ತಿಳಿದ ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರಿಕಲ್ಪನೆ ಬಂದಾಗಲಿಂದ, ಅದನ್ನು ನಡೆಸ್ತಾ ಬಂದಾಗಲಿಂದ ಅಂಥ ಗಮನಾರ್ಹವಾದಂಥ ವ್ಯತ್ಯಾಸಗಳೇನೂ ಆಗಿಲ್ಲ. ಒಂದು ಸಮ್ಮೇಳನದ ಹಾಗೆ ಇನ್ನೊಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋರು ವ್ಯತ್ಯಾಸ ಆಗಿರ್ಬೋದೇ ವಿನಃ ಸಮ್ಮೇಳನದ ಸ್ವರೂಪದಲ್ಲಿ ಅಂತಹ ಬದಲಾವಣೆ ಏನಿಲ್ಲ. ಆದರೆ ಇತ್ತೀಚಿನ ಒಂದು ಬದಲಾವಣೆ ಅಂದರೆ ಊಹೆಗೂ ನಿಲುಕದಷ್ಟು ಜನ ಸೇರ್ತಾರೆ. ಬಹುಶಃ ಓದುಗರ ಸಂಖ್ಯೆಯೂ ಈಗ ಹೆಚ್ಚಾಗ್ತಾ ಇದೆ. ಈ ಸಮ್ಮೇಳನ ಅಂಥ ಓದುಗರ ಸಂಖ್ಯೆಯನ್ನು ಹೆಚ್ಚಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಎಲ್ಲ ಕಾಲದಲ್ಲೂ ಯಾವುದೇ ಒಂದು ವ್ಯವಸ್ಥೆಯನ್ನು ಬದಲಾವಣೆ ನಿರೀಕ್ಷೆ ಮಾಡೋದು ಸಹಜ. ಹಾಗೆಯೇ ಸಮ್ಮೇಳನ ಬದಲಾಗಬೇಕು, ಸಮ್ಮೇಳನದ ರೀತಿ ಬದಲಾಗಬೇಕು ಅಂತ ಹೇಳೋದು ಕೂಡ ಅಷ್ಟೇ. ಆದರೆ ಹೇಗೆ ಬದಲಾಗಬೇಕು ಅಂತ ಸ್ಪಷ್ಟವಾಗಿ ಯಾರೂ ಹೇಳುವುದಿಲ್ಲ. ಏನೇ ಇರಲಿ, ಕಾಲದ ಅಗತ್ಯಕ್ಕೆ ತಕ್ಕಂತೆ
ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆ, ಗಾಂಭೀರ್ಯ, ಗೌರವಗಳಿಗೆ ಭಂಗ ಬಾರದ ಹಾಗೆ ಇವತ್ತಿನ ಅಗತ್ಯವನ್ನು ನೋಡಿಕೊಂಡು ಸೂಕ್ತವಾದಂಥ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ, ಮಾಡಿಕೊಂಡ್ರೆ ತಪ್ಪಿಲ್ಲ. ಆದರೆ ಇವರಿಗೆ ನೋಡಿದರೆ ಬಹುತೇಕ ಒಂದು ಸಮ್ಮೇಳನದ ಹಾಗೆ ಇನ್ನೊಂದು ಸಮ್ಮೇಳನ ನಡೆದಿದ್ದಾವೆ ಅಂತ ಹೇಳ್ಬೋದು. ನಾನು ಅಧ್ಯಕ್ಷನಾಗಿದ್ದಾಗ ಒಂದೊಂದು ಹೊಸ ಹೊಸ ಕಾರ್ಯಕ್ರಮ ಸೇರಿಸಿದ್ದುಂಟು. ಈಗ ಗೀತ ಸಂಗೀತ ಅಂತ ಒಂದು ಬಹುತೇಕ ನಮ್ಮ ಸುಗಮ ಸಂಗೀತಗಾರರೆಲ್ಲ ಕನ್ನಡ ಕವಿಗಳನ್ನು ಹಾಡುಗಳನ್ನೇ ಹಾಡಿದ್ದಾರೆ. ಅದು ಕೂಡ ಒಂದು ಸಾಹಿತ್ಯದ, ಆ ಮಾಧ್ಯಮವೂ ಕೂಡ ಸಾಹಿತ್ಯ ಪ್ರಸಾರದ ಕಾರ್ಯಕ್ರಮವೇ. ಹಾಗೆ ನಾನು ಕೊಪ್ಪಳದಲ್ಲಿ ಸಮ್ಮೇಳನ ನಡೆದಾಗ ಗೀತ ಸಂಗೀತ ಮೊದಲನೇ ಅದು ಅದ್ಭುತವಾದಂತಹ ಪ್ರತಿಕ್ರಿಯೆ ದೊರೆಯಿತು, ಪ್ರತಿಸ್ಪಂದನ ಅದಕ್ಕೆ. ಹಾಗೆ ಅದನ್ನು ಮುಂದೆ ನಾನು ಪರಿಷತ್ನಲ್ಲೂ ಪ್ರತಿ ತಿಂಗಳು ಆ ದೊಡ್ಡ ದೊಡ್ಡ ಸುಗಮ ಸಂಗೀತಗಾರರನ್ನು ಕರೆಸಿ ಕಾರ್ಯಕ್ರಮ ಏರ್ಪಡಿಸ್ತೀವಿ. ಹೀಗೆ ಕವಿ ಕಲಾವಿದರ ಸಮಾಗಮ ಆ ಕಾರ್ಯಕ್ರಮ. ಹಾಗೆ ಒಂದೊಂದು ಒಬ್ಬೊಬ್ಬ ಅಧ್ಯಕ್ಷರು ಬಂದಾಗ ಅವ್ರಿಗೇನಾದರೂ ಹೊಸ ವಿಷಯ ಹೇಳಿದ್ರೆ ಅದನ್ನು ಅನುಷ್ಠಾನಗೊಳಿಸೋದು ಸಹಜ. ಆದರೆ ಮೂಲಭೂತವಾಗಿ ಗೋಷ್ಠಿಗಳು, ಸಮ್ಮೇಳನಾಧ್ಯಕ್ಷರು ಇಂಥ ವ್ಯವಸ್ಥೆಯಲ್ಲಿ ಅಂಥ ಬದಲಾವಣೆಯನ್ನು ಕಾಣಲಿ. ಸರ್, ಹಾಗಿದ್ದಲ್ಲಿ ಈಗ ಸಾರ್ವಜನಿಕವಾಗಿ ಕೆಲವರು ಮಾತನಾಡ್ತಾ ಇದ್ರು, ಈ ಸಾಹಿತ್ಯ ಸಮ್ಮೇಳನ ಅನ್ನೋ ಪರಿಕಲ್ಪನೆಯಲ್ಲಿ ಕೇವಲ 2 ದಿನ 3 ದಿನದ ಸಮ್ಮೇಳನಗಳು ನಡೆದಾಗ ಎಲ್ಲವನ್ನೂ ಕಟ್ಟಿಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವರ್ಷ ಪೂರ್ತಿ ಅದರ ಆಚರಣೆ ಮಾಡಿ ಎಲ್ಲೆಲ್ಲಿ ಯಾವುದರ ಮಹತ್ವವಿದೆ ಆ ಜಿಲ್ಲೆಗಳಲ್ಲಿ ಹೋಗಿ ಅದರ ಬಗ್ಗೆ ವಿಚಾರಗೋಷ್ಠಿಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಮಾಡಿ ವರ್ಷವಿಡೀ ಆಚರಣೆ ಮಾಡಿದಾಗ ಚೆನ್ನಾಗಿರತ್ತಲ್ವಾ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಸರ್? ಇದು ನಿಜ. ಇದು ನನಗೂ ಇದು ಅನಿಸಿದೆ. ನಾನು ಅದನ್ನು ವಿಚಾರ ಮಾಡಿ ಒಂದು ಹೊಸ ಕ್ರಮವನ್ನು ಆರಂಭಿಸಿ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 3 ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಕುರಿತು ಚರ್ಚೆ ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಅನೇಕರು ಚಲನಚಿತ್ರದ ಬಗ್ಗೆ ಗೋಷ್ಠಿ ಇಡಿ ಅಂತಾರೆ, ಇನ್ಕೆದರು ಕೃಷಿಕರ ಬಗ್ಗೆ ಇಡಿ ಅಂತಾರೆ, ಕಾರ್ಮಿಕರ ಬಗ್ಗೆ ಇಡಿ ಅಂತಾರೆ, ದಾಸ ಸಾಹಿತ್ಯದ ಬಗ್ಗೆ ಇಡಿ. ಹೀಗೆ ಅನೇಕ ಬೇಡಿಕೆಗಳು. ಸಹಜವಾಗಿ ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಆಯಾ ವಿಷಯಗಳನ್ನು ಗೋಷ್ಠಿಯಾಗಿ ಹಿಡಿದು ಎಲ್ಲ ಗೋಷ್ಠಿಗಳನ್ನು ಇಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡಿದರೆ, ಉದಾಹರಣೆಗೆ ಚಲನಚಿತ್ರ ಸಾಹಿತ್ಯ ಅಂತ ಒಂದು ವಿಷಯ, ಅದು ರಾಜ್ಯ ಮಟ್ಟದ ಸಮಾವೇಶ. ಆ ಸಂದರ್ಭದಲ್ಲಿ ಚಲನಚಿತ್ರ ಕ್ಷೇತ್ರ ಸಂಬಂಧಪಟ್ಟವರೆಲ್ಲ ಅದರಲ್ಲಿ ಹಾಜರಾಗ್ತಾರೆ. ಚಲನಚಿತ್ರ ಸಾಹಿತಿ, ಚಲನಚಿತ್ರ ನಿರ್ದೇಶಕ, ಕಲಾವಿದರು, ಚಲನಚಿತ್ರ ಗೀತಕಾರರು ಎಲ್ಲರೂ ಹಾಜರಾಗ್ತಿದ್ದರು. ಅದು ಆ ಕ್ಷೇತ್ರ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಕುರಿತು ತುಂಬ ವ್ಯಾಪಕವಾಗಿ ಚರ್ಚೆ ನಡೀತಾ ಇತ್ತು 2 ದಿವಸ. ಹಾಗೆ ನಾನು ಚಲನಚಿತ್ರ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಚಾರಣ ಸಾಹಿತ್ಯ, ಕೀರ್ತನ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ಹೀಗೆ ಮನಃಶಾಸ್ತ್ರ ಸಾಹಿತ್ಯ, ಹೀಗೆ ಬೇರೆ ಬೇರೆಗಳು ಸುಮಾರು 16 ಕಡೆ ಅದನ್ನೆಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದೆ. ಅದರ ಪರಿಣಾಮ ಆಯಾ ಭಾಗದವರು ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾ ಇದ್ದರು. ಆಯಾ ಕ್ಷೇತ್ರದವರು ನೇರವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಅವಕಾಶ ಆಗ್ತಾಯಿತ್ತು ಅಂತ. ಈಗ ಮೊದಲಿಗಿಂತ ಈಗ ಸರ್ಕಾರ ಪರಿಷತ್ತಿಗೆ ಸಾಕಷ್ಟು ನೆರವು ಕೊಡ್ತಾಯಿದೆ. ಬಹುಶಃ ನನಗನ್ನಿಸ್ತದೆ, ಇಡೀ ಭಾರತದಲ್ಲಿ ಒಂದು ಭಾಷಾ ಸಂಸ್ಥೆಗೆ ಇಷ್ಟೊಂದು ನೆರವನ್ನು ಯಾವ ರಾಜ್ಯ ಸರ್ಕಾರವೂ ಕೊಟ್ಟಿಲ್ಲ ಅಂತ ಅನ್ನಿಸ್ತದೆ. ಆ ದೃಷ್ಟಿಯಿಂದ ಇವತ್ತು ನೀವು ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂತಹ ಸಮ್ಮೇಳನಗಳನ್ನ ವರ್ಷವೆಲ್ಲ ಮಾಡ್ತಾ ಹೋಗಲಿ. ಈಗ ನಾನು 10-12 ಸಮಾವೇಶ ಅಂದರೆ 12 ಕಡೆ ಮಾಡ್ಬೋದು, ಮತ್ತು ತಿಂಗಳಿಗೆ ಒಂದು ವರ್ಷದಲ್ಲಿ ನಿಜ. ಅದನ್ನು ಹಾಗೆ ಒಂದೊಂದು ಹೊಸ ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗೆ ಭಾಷಾ ವಿನಿಮಯ ಕಾರ್ಯಕ್ರಮ ನಾವು ಏರ್ಪಡಿಸಿದ್ದು. ನಾನು ಅಧ್ಯಕ್ಷನಾಗಿದ್ದಾಗ ಕಲ್ಕತ್ತಾದಲ್ಲಿ, ಕೊಟ್ಟಾಯಂನಲ್ಲಿ, ಚೆನ್ನೈನಲ್ಲಿ, ಹೈದರಾಬಾದ್, ಹೀಗೆ ಬೇರೆ ಬೇರೆ ಕಡೆ ಈ ಭಾಷೆ ಮತ್ತು ಆ ಭಾಷಾ ವಿನಿಮಯ ಎರಡೂ ಕಡೆ ಸಾಹಿತಿಗಳು, ಕವಿಗಳು ಸೇರ್ತಾ ಇದ್ದಾರೆ. ಇಂಥ ಒಂದು ಭಾಷಾ ಸಾಮರಸ್ಯದ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಸರ್, ಸಾಹಿತ್ಯ ಸಮ್ಮೇಳನದಲ್ಲಿ ಗಂಭೀರ ಚಿಂತನೆಗಳು ಖಂಡಿತವಾಗ್ಲೂ ಅಲ್ಲಿ ಬರುತ್ತೆ, ಅನೇಕ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಆದರೆ ಘೋಷಣೆಗಳಾಗಿ ಉಳಿಯುವ ಸಾಧ್ಯತೆಗಳು ಹೆಚ್ಚು. ಆ ನಿರ್ಣಯಗಳು ಸರಿಯಾಗಿ ಜಾರಿಗೆ ತರಬೇಕು ಅಂದಾಗ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತೀರಿ? ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟೇ ಇಲ್ಲ, ಯಾವುದೇ ಕ್ಷೇತ್ರ ಸಮ್ಮೇಳನಗಳಲ್ಲೂ ನಿರ್ಣಯ ಕೈಗೊಳ್ಳೋದು ಒಂದು ರೂಢಿ, ಒಂದು ಸಂಪ್ರದಾಯ.
ಅದು ಕೈಗಾರಿಕಾ ಸಮ್ಮೇಳನ ಇರಲಿ, ರಾಜಕೀಯ ಸಮ್ಮೇಳನ ಇರಲಿ, ನಿರ್ಣಯ ಕೈಗೊಳ್ತಾರೆ. ಆ ನಿರ್ಣಯಗಳು ಎಷ್ಟು ಅನುಷ್ಠಾನಕ್ಕೆ ಬರ್ತಾವೆ ಅನ್ನೋದು ಪ್ರಶ್ನೆ. ವಾಸ್ತವವಾಗಿ ಬಹುತೇಕ ಅನೇಕ ಸಂದರ್ಭಗಳಲ್ಲಿ ನಿರ್ಣಯಗಳನ್ನು ಅನುಷ್ಠಾನ ವಿಫಲವಾಗಿದ್ದೇವೆ ಅಂತಲೇ ನಾನು ತಿಳ್ಕೊಂಡಿದ್ದೆ. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಕೈಗೊಳ್ಳುವಂಥ ನಿರ್ಣಯಗಳು ಅಷ್ಟೇ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ಎಲ್ಲೋ ಕೆಲವಕ್ಕೆ ಗಮನ ಕೊಟ್ಟು ಅದನ್ನು ಅನುಷ್ಠಾನಕ್ಕೆ ತರ್ತದೆ. ಎಲ್ಲ ನಿರ್ಣಯಗಳು ವಿಫಲವಾಗಿದ್ದೇವೆ ಅಂತನಲ್ಲ, ಕೆಲವು ನಿರ್ಣಯಗಳಾಗಿದೆ. ಒಂದು ಉದಾಹರಣೆಗೆ ನಾವು ಯಾವುದೋ ಸಮ್ಮೇಳನದಲ್ಲಿ ನಾರಾಯಣಪುರ ಜಲಾಶಯಗೆ ಬಸವ ಸಾಗರ ಅಂತ ಏನೋ ಇಡಬೇಕು ಅಂತ ಒಂದು ತೀರ್ಮಾನ ಸರ್ಕಾರದನ್ನು ಮಾಡ್ತು. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ನಿರ್ಣಯಗಳ ಅನುಷ್ಠಾನ ಆಗ್ತಾ ಇಲ್ಲ. ಅದಕ್ಕೆ ನಾನು ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಇದು ಬಹಳ ಕಾಲದಿಂದ ಕೇಳ್ತಾರೆ ಅಂತ ಪ್ರಶ್ನೆ ಇತ್ತು, ನಿರ್ಣಯಗಳು ಅನುಷ್ಠಾನ ಆಗ್ತಿಲ್ಲ. ಅದಕ್ಕೆ ನಾನು ಅನುಷ್ಠಾನ ಸಮಿತಿ ಅಂತ ಒಂದು ಮಾಡಿ ನಮ್ಮ ಸಾಹಿತಿಗಳಿದ್ದೆ, ಅವರು ಅದನ್ನು ಸರ್ಕಾರದೊಡನೆ ಸಂಬಂಧ ಮಾಡಿ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳನ್ನೇ ಆ ನಿರ್ಣಯಗಳಿಗೆ ಸಂಬಂಧಪಟ್ಟಂತೆ ಅವರನ್ನೇ ಚರ್ಚಿಸಿ ಅದು ಅನುಷ್ಠಾನಕ್ಕೆ ತರೋ ಹಾಗೆ ಮಾಡಬೇಕು ಅಂತ ಒಂದು ಸಮಿತಿನೇ ಮಾಡಿದೆ. ಅದರ ಅಷ್ಟೊತ್ತಿಗೆ ನನ್ನ ಅವಧಿ ಮುಗೀತು. ಅದು ಮುಂದೇನಾಯಿತು ಗೊತ್ತಿಲ್ಲ. ಏನೇ ಇರಲಿ ಅನುಷ್ಠಾನ ಆಗಬೇಕು. ಪರಿಷತ್ತಿನಂಥ ವೇದಿಕೆ, ಪರಿಷತ್ತು ಪ್ರಾತಿನಿಧಿಕವಾದ ಸಂಸ್ಥೆ, 6 ಕೋಟಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಆ ವೇದಿಕೆ ಒಂದು ಪವಿತ್ರವಾದಂಥ ಗಂಭೀರವಾದಂಥ ವೇದಿಕೆ. ಅಲ್ಲಿ ಕೈಗೊಳ್ಳುವಂಥ ನಿರ್ಣಯಗಳೇನಿದೆ ಅದಕ್ಕೆ ಸರ್ಕಾರ ನಿಜವಾಗೂ ಆದ್ಯ ಗಮನ ಕೊಡಬೇಕು ಅಂತ ನಾನು ಆಶಿಸ್ತೇನೆ. ಒಬ್ಬ ಅಜಾತ ಶತ್ರುವಾಗಿ ಯಾವುದೇ ಧರ್ಮ, ಜಾತಿ, ಪಕ್ಷಕ್ಕೆ ನಿಲುಕದೆ, ಅಂದರೆ ಆ ಯಾವ ಒಡಂಬಡಿಕೆಗಳು ಇಲ್ಲದೆ ತುಂಬ ನಿರ್ಭಿಡೆಯಿಂದ ಕೆಲಸ ಮಾಡಿರುವಂಥ ವ್ಯಕ್ತಿತ್ವ ನೀವು. ಅದೇ ರೀತಿಯಾಗಿ ಯಾವುದೇ ಸರ್ಕಾರಗಳಿದ್ದರೂ ಕೂಡ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸಲಹೆ ಸೂಚನೆಗಳನ್ನು, ಅದು ಕನ್ನಡ ಭಾಷೆ ಬಗ್ಗೆ ಇರ್ಬೋದು, ಜನಪದ ಇರ್ಬೋದು, ಹಲವು ವಿಚಾರಗಳಿಗೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾರೆ. ಅಂದರೆ ಈ ನಿಮ್ಮ ವಿಶೇಷವಾದ ಗುಣಗಳ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ನಿಮಗೇನನ್ಸುತ್ತೆ ಸರ್ ಇದು? ನಾನೇನು ಹೆಚ್ಚು ಸಾಧನೆ ಮಾಡಿದ್ದೆ ಅಂತ ನನಗೇನು ಅನಿಸಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಭಾಗದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ದಾನೆ ಅಷ್ಟೇ ವಿನಃ ಮತ್ತೇನಿಲ್ಲ. ಆದರೆ ನನ್ನ ಕಾರ್ಯನಿರ್ವಹಣೆಯಲ್ಲಿ ನನಗೆ ಬಹಳ ಹೃದಯ ತುಂಬಿ ಬರುವಂಥ ಸಂಗತಿ ಅಂದರೆ ಜನ ತೋರಿಸಿದಂಥ ಅಭಿಮಾನ ಮತ್ತು ನಾನು ಸೇವೆ ಸಲ್ಲಿಸಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ದೊರೆತಂಥ ಅವಕಾಶಗಳು. ಹೀಗಾಗಿ ನಾನು ನನ್ನ ಬಹುಮಟ್ಟಿಗೆ ನಾನು ಕೈಯಿಟ್ಟ ಕೆಲಸಗಳೆಲ್ಲ ಯಶಸ್ವಿಯಾಗಿ ನಡೆಯಿದ. ನಿಜ ನಿಜ. ನನ್ನ ಬಾಲ್ಯದ ಜೀವನದಲ್ಲಿ ನಾನು ನಕ್ಕ ನಗಿಗಿಂತ 10 ಅಳುವೆ ಜಾಸ್ತಿ. ಆ ಅನುಭವದ ಹಿನ್ನೆಲೆಯಲ್ಲಿ ಬಂದವನಾದ್ದರಿಂದ ನಾನು ಲೋಕವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ನಾನು ಒಂದು ಜಾನಪದ ಅಂಗಳದಲ್ಲಿ ಹುಟ್ಟಿ ಬೆಳೆದು ಬಂದವನ. ಆದ್ದರಿಂದ ಜಾನಪದ ಬಗ್ಗೆ ಹೆಚ್ಚು ಒಲವು ಮೂಡ್ತಾನೆ. ನಮ್ಮ ಹಳ್ಳಿಯ ಹಾಡುಗಳನ್ನು ಮತ್ತು ಅಲ್ಲಿಯ ಕಲೆಗಳನ್ನು, ಅವರ ಸಂಪ್ರದಾಯಗಳನ್ನು, ಅವರ ಉಡುಗೆ ತೊಡುಗೆಗಳನ್ನು, ಆಹಾರ ವಿಹಾರಗಳನ್ನು, ವಿಚಾರ ಆಚಾರಗಳನ್ನು, ಆ ನಡೆ ನುಡಿಗಳನ್ನು, ಇದೆಲ್ಲ ಎಷ್ಟು ಇದರಿಂದ ಬೆಡಗಿದೆ ಅಂತ ಅನಿಸ್ತು ನನಗೆ. ಸಹಜ ಸ್ವಲ್ಪ ನಮಗೆ ಬುದ್ಧಿ ಬಲ್ಲವನಾದ ಮೇಲೆ ಮತ್ತು ವಯಸ್ಸಾಗ್ತಾ ಅದು ವಿಷಯ ಚೆನ್ನಾಗಿ ನನಗೆ ಹೆಚ್ಚು ಹೆಚ್ಚು ಹತ್ತಿರವಾಯಿತು ವಿಷಯ. ಹೌದು. ಆ ಸಂದರ್ಭದಲ್ಲಿ ನಾಡಿನ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಎಚ್.ಎಲ್. ನಾಗೇಗೌಡರು, ದೇಜವರೇಗೌಡರು, ಹಾಮಾನಾಯಕರು, ಜಿ.ಎಂ. ಪರಮಶಿವಯ್ಯನವರು, ಇಂತಹ ಎಲ್ಲ ದಿಗ್ಗಜಗಳ ಪರಿಚಯ ಆಯಿತು. ಆ ಪರಿಚಯದಿಂದಾಗಿ ನಾನು ಮತ್ತೆ ಬೇರೆ ಒಂದಷ್ಟು ಕೆಲಸಗಳನ್ನು ವಿಸ್ತರಿಸಿ ಮಾಡಲಿಕ್ಕೆ ಸಾಧ್ಯವಾಯಿತು. ಆ ಸಂದರ್ಭದಲ್ಲೇ ನಾವು ತರೀಕೆರೆಯಲ್ಲಿ 1962ರಷ್ಟು ಮುಂಚೆ ಅಖಿಲ ಕರ್ನಾಟಕ ಪ್ರಥಮ ಕನ್ನಡ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿ, ಹೌದು, ಆಗಿನ ಮಹಾರಾಜರೇ ಆ ಸಮ್ಮೇಳನವನ್ನು ಉದ್ಘಾಟಿಸಿದರು. ದ.ರಾ. ಬೇಂದ್ರೆ ಸಮ್ಮೇಳನಾಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಜನಪದ ಕ್ಷೇತ್ರ ತಜ್ಞರು ಮತ್ತು ಜನಪದ ಕಲಾವಿದರು ಪಾಲ್ಗೊಂಡಿದ್ದರು. ಅದೊಂದು ಅಪೂರ್ವವಾದಂಥ ಸಮ್ಮೇಳನ. ಆ ಸಂದರ್ಭದ ನೆನಪಿಗಾಗಿ ನಾವು ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅಂತ ಒಂದು ಗ್ರಂಥದ, ಆ ಗ್ರಂಥದಲ್ಲಿ ಬಹುತೇಕ ನಾಡಿನ ಎಲ್ಲ ಜಾನಪದ ತಜ್ಞರು ಲೇಖನಗಳು ಬರೆದಿದ್ದಾರೆ. ಆ ಗ್ರಂಥ ಇವತ್ತಿಗೂ ಕೂಡ ಒಂದು ಆಕರ ಗ್ರಂಥವಾಗಿದೆ. ಅಷ್ಟೇ ಅಲ್ಲ,
ನಾನು ಕೊಟ್ಟಂತಹ ಶೀರ್ಷಿಕೆ ನಮ್ಮ ವಿಶ್ವವಿದ್ಯಾಲಯದ ಘೋಷವಾಕ್ಯ ಆಗಿದೆ. ಹೌದು ಹೌದು. ಇವೆಲ್ಲ ಸಹಜವಾಗಿ ಒಂದು ಸಮಾಧಾನ ತಂದುಕೊಡುವಂತಹ ವಿಷಯ. ಆಗಲೇ ನಮ್ಮ ಎಲ್ಲ ಜಾನಪದ ತಜ್ಞರೊಡನೆ ಸಮಾಲೋಚನೆ ನಡೆಸಿ ಜಾನಪದಕ್ಕೆ ಮೀಸಲಾದಂಥ ವಿಶ್ವವಿದ್ಯಾಲಯ ಒಂದಿರಬೇಕು ಅಂತೇಳಿ ಇಡೀ ವಿಶ್ವದಲ್ಲೇ ಬಹುಶಃ ಮೊದಲನೇದು ಅಂತ ಹೇಳಬಹುದಾದಂಥ ಜಾನಪದ ವಿಶ್ವವಿದ್ಯಾಲಯದ ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆ ಕೊಡ್ತು. ಅದು ನಿಜಕ್ಕೂ ಸಮಾಧಾನವಾದ ಸಂಗತಿ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಇದೆ, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ರೂವಾರಿಗಳಾಗಿದ್ದೀರಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಬೆಳೆಸಿದ್ದೀರಿ. ಈ ಒಂದು ಸಂಸ್ಥೆಯನ್ನ ಕಟ್ಟುವಂತಹ ಗುಣ ಇದು ಹೇಗೆ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರಿ ಸರ್? ಇದು ನಾವು ಹಳ್ಳಿಯಲ್ಲಿ ಇದ್ದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘಟನೆ ಇದು ನನಗೆ ಪರಿಚಯ ಆಯಿತು. ಆಗ ನಾವು ನಮ್ಮ ಹಳ್ಳಿಯ ಹತ್ತಿರ ಅಜ್ಜಂಪುರ, ಈಗದ ತಾಲೂಕು ಕೇಂದ್ರ ಆಗಿ, ಅಲ್ಲಿಗೆ ಅನೇಕ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು, ನಿಜಲಿಂಗಪ್ಪನವರು ಅಂತವರು, ಹಳ್ಳಿಕೇರಿ ಅಂತವರು, KT ಭಾಷಮ್ ಅಂತವರು ಎಲ್ಲ ಬರ್ತಾಯಿದ್ರು. ಅವರೆಲ್ಲ ಬಂದಾಗ ಅದು ಅವ್ರಿಗೆ ಬರಲಿಕ್ಕೆ ಸಿದ್ಧತೆ ಮಾಡಬೇಕಲ್ಲ, ನಾವು ಸ್ವಯಂ ಸೇವಕರಾಗಿ ಸಿದ್ಧತೆ ಮಾಡುತ್ತೆ. ಹಾಗಾಗಿ ಆಗಿಂದ ಇಂಥ ಸಂಘಟನೆ ಸಿದ್ಧತೆ ಮತ್ತು ವ್ಯವಸ್ಥೆ ಮಾಡೋದ್ರಲ್ಲಿ ಕ್ರಮೇಣ ಅನುಭವ ಹೆಚ್ಚಾದಾಗಿದೆ. ಬಹಳ ಮುಖ್ಯವಾದ್ದು ಯಾವುದೇ ಒಂದು ಸುಧಾರಣೆ ಅಥವಾ ಒಂದು ವ್ಯವಸ್ಥಿತವಾದಂಥ ಬದಲಾವಣೆ ಇವೆಲ್ಲ ಆಗಬೇಕಾದ್ರೆ ಸಂಘಟಿತ ಪ್ರಯತ್ನ ನಡೀಬೇಕು. ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಸಂಘಟನೆಗೆ ನಾನು ಹೆಚ್ಚು ಒತ್ತು ಕೊಟ್ಟೆ. ನಾನು ಸಾಹಿತ್ಯ ಸೃಷ್ಟಿ ಮಾಡೋದಕ್ಕಿಂತ ಸಾಹಿತ್ಯ ವೇದಿಕೆ ಮಾಡಿ ಹೆಚ್ಚು ಮಾಡಿದ್ದೇನೆ ಸಮಾಧಾನ ನನಗೆ. ಹಾಗೆ ಶರಣ ಸಾಹಿತ್ಯ ಪರಿಷತ್ತು ಅದು 12ನೇ ಶತಮಾನದಲ್ಲಿ ನಡೆದಂಥ ಸಮಾಜ ಧಾರ್ಮಿಕ ಆಂದೋಲನ, ಅದು ವಿಶ್ವ ಸೋಜಿಗದ ಆಂದೋಲನ. ವಚನ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ, ಅದನ್ನು ಇಡೀ ಜಗತ್ತಿನ ಎಲ್ಲ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ನಾನು ಸಹಜವಾಗಿ ಜನಪದ ಸಾಹಿತ್ಯದ ಹಾಗೆಯೇ ವಚನ ಸಾಹಿತ್ಯಕ್ಕೆ ನಾನು ಮಾರು ಹೋದೆ. ಯಾಕೆಂದರೆ ಇವೆರಡೂ ಕೂಡ ಜನಪರ ಸಾಹಿತ್ಯಗಳು. ಜನಗಳ ಮನದ ಮಿಡಿತವನ್ನು ಆ ಎರಡೂ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಾಣಬಹುದು ನೇರವಾಗಿ, ಮತ್ತು ಅವು ನಮ್ಮೊಡನೆ ಮಾತನಾಡ್ತಾ. ಈ ದೃಷ್ಟಿಯಿಂದ ಹಾಗಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಿಂದ ಅದರ ಅವಧಿ ಮುಗಿದ ಮೇಲೆ ನಾನು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ನಾನು ಅಲ್ಲಿ ಅಧ್ಯಕ್ಷನಾದ ಮೊದಲನೇ ವರ್ಷವೇ ಜಿಲ್ಲೆ, ತಾಲೂಕು, ಇಡೀ ರಾಜ್ಯದಲ್ಲಿ ಎಲ್ಲ ಶಾಖೆಗಳನ್ನು ಮಾಡಿದೆ. ಮತ್ತು ದೆಹಲಿಯಲ್ಲಿ, ಚೆನ್ನೈನಲ್ಲಿ, ಆಂಧ್ರದಲ್ಲಿ, ಗೋವಾದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಅದರ ಚಟುವಟಿಕೆಗಳನ್ನು ವಿಸ್ತರಿಸಲಿಕ್ಕೆ ಸಾಧ್ಯವಾಯಿತು. ನಾನು ಒಬ್ಬನೇ ಮಾಡಿದೆ ಅಂತಲ್ಲ, ನನಗೆ ತುಂಬ ಜನ ಬೆಂಬಲ ಕೊಟ್ಟರು. ಅದನ್ನು ನಾನು ಯಾವಾಗಲೂ ನೆನೈತೇನೆ. ಸರ್, ನಿಮ್ಮ ಪ್ರಕಾರ ಕನ್ನಡ ಅಂದರೆ ಏನು? ಕನ್ನಡಿಗ ಅಂದರೆ ಯಾರು? ನಿಜವಾದ ಕನ್ನಡಿಗ ಅಂದರೆ ಯಾರು ಸರ್? ಕನ್ನಡ ಅಂದರೆ ಏನಂದರೆ ಅದೊಂದು ಭಾಷೆ. ಕನ್ನಡಿಗ ಅಂದರೆ ಯಾರು ಅಂದರೆ ಕನ್ನಡ ಮಾತಾಡೋದು ಕನ್ನಡಿಗ. ಆದರೆ ಕನ್ನಡದ ಬಗ್ಗೆ ನಿಷ್ಠೆ, ಶ್ರದ್ಧೆ, ಭಕ್ತಿ ಇರಬೇಕು. ಅವನು ಕನ್ನಡಿಗನ ಆಗ್ತಾನೆ. ಆದರೆ ಏನೋ ಕಾರಣಾಂತರಗಳಿಂದ ಕನ್ನಡ ಭಾಷೆಯ ಮೇಲೆ ಅನ್ಯ ಭಾಷೆಗಳು ಹೇಗೋ ಬಂದು ಪ್ರವೇಶ ಮಾಡಿ ಕನ್ನಡ ಭಾಷೆಯ ಪರಿಶುದ್ಧತೆಯನ್ನು ಕೆಡಿಸಿದ್ದಾವೆ ಅಂತ ನನಗೆ ಅನ್ನಿಸ್ತದೆ. ಬಹಳ ವಿಚಿತ್ರ ಅಂದರೆ, ಇದು ಸಾವಿರಾರು ವರ್ಷ ಪರಂಪರೆ ಇರುವಂಥ ಕನ್ನಡದ ಮೇಲೆ 300-400 ವರ್ಷಗಳಿಂದ ಈಚೆಗೆ ಬಂದಂಥ ಇಂಗ್ಲೀಷ್ ಸವಾರಿ ಮಾಡ್ತಾಯಿದೆ. ಇದು ಹೇಗಿದೆ ಅಂತಂದರೆ, ಹುಟ್ಟುವಾಗ ಇರೋ ಹುಬ್ಬಿಗಿಂತ ಆಮೇಲೆ ಬಂದ ಮೀಸೆ ಇದೆ ಜೋರು ಅನ್ನಂಗಾಗಿ. ಇದನ್ನು ನಾವು ಅರ್ಥ ಮಾಡಬೇಕು. ಯಾವುದೇ ದೇಶದಲ್ಲಿ ಅವನ ಭಾಷೆ ಮತ್ತು ನೆಲ, ತಾಯ್ನಾಡು ಮತ್ತು ತಾಯ್ನುಡಿ ಇದರ ಬಗ್ಗೆ ಅಭಿಮಾನ ಇದ್ದರೆ ಮಾತ್ರ ಆ ದೇಶದ ಇದು ಘನತೆ, ಗಾಂಭೀರ್ಯ ಉಳಿಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಕನ್ನಡ ಶ್ರೀಮಂತವಾದಂಥ ಭಾಷೆ. ಅದರ ಲಿಪಿ ಜಗತ್ತಿನ ಯಾವ ಭಾಷೆಯಲ್ಲೂ ಕೂಡ ಅಷ್ಟು ಸುಂದರವಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ. ಅದರಿಂದ ಆ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಂಡು ಹೋಗ್ಬೇಕಾದ ನಮ್ಮ ಕರ್ತವ್ಯ. ಆ ಭಾಷೆ, ಆ ಕನ್ನಡಿಗರು ನಾವು ಅಂತ ಹೇಳೋದು ಒಂದು ದೊಡ್ಡ ಅದೃಷ್ಟದ ಸಂಗತಿ. ನಿಜ ಸರ್. ಅಂದರೆ ಆ ನಿಟ್ಟಿನಲ್ಲಿ ಗೋರುಚ ಅಂತ ಹೇಳಿದಾಗ ಕನ್ನಡ ಭಾಷೆಯ ಲಾಲಿತ್ಯ ನಿಮ್ಮ ಬಾಯಿನಲ್ಲಿ ಕೇಳಬೇಕು ಅಂತ ತುಂಬ ಜನ ಹೇಳ್ತಾರೆ. ಅದರೊಟ್ಟಿಗೆ ನಿಮ್ಮ ಮೇಲೆ ಕನ್ನಡಕ್ಕೆ ಬೆಳವಣಿಗೆಯ ಹಲವು ವಿಚಾರಗಳಿಗೆ ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರ್ಯಾರು ಅಂತ? ನನಗೆ ಹೆಚ್ಚು ಪರಿಣಾಮ ಮಾಡಿದರೆ ನಮ್ಮ KR ಲಿಂಗಪ್ಪನವರು ಅಂತಿದ್ರು. ಬಹಳ ಸೊಗಸಾದ ಜನಪದ ಗಾಯಕರು. ಅವರು ವಕೀಲರು ಹೌದು. ಅವರು ಜನಪದದ ಬಗ್ಗೆ, ಜನಪದ ಸಾಹಿತ್ಯ ಬಗ್ಗೆ ಮಾತಾಡುವಂಥ ರೀತಿ
ಮತ್ತು ನನಗೆ ಬಹಳ ಪರಿಣಾಮ ಉಂಟು ಮಾಡಿದ್ದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಬಹಳ ಒಳ್ಳೆಯ ವಾಗ್ಮಿಗಳು ಬರ್ತಾಯಿದ್ರು. ಅವರ ಮಾತುಗಳು ಕೇಳಿದಾಗ ಭಾಷೆಯ ಸೊಗಸು ಸೊಬಗು ಅನುಭವಿಸ್ತಾ ಇದ್ದೆ. ಆಮೇಲೆ ನಾನು ಶಿಕ್ಷಕ ವೃತ್ತಿ ಸೇರಿದ ಮೇಲೆ ಹೆಚ್ಚು ಪರಿಚಯ ಆಯಿತು. ಮತ್ತೆ ಹೆಚ್ಚು ಪರಿಚಯ ಆಗಿದ್ದು ನಾನು ಬೆಂಗಳೂರಿಗೆ ವಾರ್ತಾ ಇಲಾಖೆಗೆ ಬಂದ ಮೇಲೆ ಬಹಳ ಜನಗಳ ಸಂಪರ್ಕ. ಕೆ ವಿ ಪುಟ್ಟಪ್ಪನವರಾಗಲಿ, ಕಾರಂತರಾಗಲಿ, ಮತ್ತು ಜವರೇಗೌಡರು, ಹಾಮಾ ನಾಯಕರು, ಆ ಕಡೆ ದ ರಾ ಬೇಂದ್ರೆಯವರು, ಆರ್ ಸಿ ಹಿರೇಮಠರು, ಎಂ ಕಲಬುರ್ಗಿಯವರು, ಮತ್ತು ಭೋಸ್ನೂರು ಮಠವರು, ಹೀಗೆ ಬೇರೆ ಬೇರೆ ಕಡೆ ಇರತಕ್ಕಂಥ ಸಾಹಿತಿಗಳೆಲ್ಲ ಪರಿಚಯ ಹೆಚ್ಚಾಗ್ತಾ ಬಂತು ನನಗೆ. ಹಾಗಾಗಿ ಅವರ ಸಂಪರ್ಕ ಸಹಜವಾಗಿ ನಮಗೆ ಕಾಣದ ಹಾಗೆ ಎಲ್ಲೋ ನಮ್ಮಲ್ಲಿ ಕೂಡ ಸುಧಾರಣೆಯನ್ನು ಬದಲಾವಣೆ ತರ್ತದೆ ಅನ್ನೋದು. ಸರ್, ತಾವು ಅಂದರೆ ಜನಪದ ಸಾಹಿತ್ಯ, ವಚನ ಸಾಹಿತ್ಯದ ಅಧ್ಯಯನ ಬಹಳ ಒಂದು ಆಳವಾದ ಅಧ್ಯಯನ. ಆದರೆ ಸಾಹಿತ್ಯದ ಯಾವುದೇ ಪ್ರಕಾರಗಳಿದ್ರೂ ಕೂಡ ಸಾಹಿತ್ಯದ ಮೂಲ ಉದ್ದೇಶ ಈಡೇರಿದೆ ಅಂತ ಅನ್ಸುತ್ತಾ ಸರ್? ಅಂದರೆ ಇಂದಿನ ಕಾಲಘಟ್ಟದಲ್ಲಿ ಸಾಹಿತ್ಯ ಆಗಲಿ, ಸಾಹಿತ್ಯ ಪಾತ್ರ ಏನು ಅಂತ ಹೇಳ್ತೀರಿ ಸರ್? ಸಾಹಿತ್ಯ ಅದರ ಮೂಲ ಉದ್ದೇಶ ವ್ಯಕ್ತಿಯ ಮನಸ್ಸಿಗೆ ಸಮಾಧಾನ ಕೊಡಬೇಕು ಮತ್ತು ವ್ಯಕ್ತಿಯ ಮನಸ್ಸು ಪರಿವರ್ತನೆ ಹೊಂದಬೇಕು. ಮನರಂಜನೆಯೂ ಮನೋವಿಕಾಸವೂ ಹೌದು, ಹಾಗೆ ಮನೋಪರಿವರ್ತನೆಯೂ ಹೌದು. ಸಾಹಿತ್ಯದ ಉದ್ದೇಶ ಅದಿಲ್ಲದಿದ್ದರೆ ಮತ್ತು ಸಾಹಿತ್ಯ ಸೃಷ್ಟಿಯಾಗಬೇಕಾಗಿ ಯಾರಾದರೂ ಒಂದು ಓದಿದರೆ ಅಥವಾ ಯಾರೋ ಆಡಿದಂಥ ಸಾಹಿತ್ಯಿಕ ಮಾತುಗಳನ್ನು ಆಡಿದರೆ, ಅದನ್ನು ಕೇಳಿದರೆ ಅವ್ರ ಮೇಲೆ ಪರಿಣಾಮ ಉಂಟು ಮಾಡಬೇಕು. ಆಗ ಪರಿಣಾಮ ಉಂಟು ಮಾಡುತ್ತಿದ್ದರೆ ಅದರ ಸಾಹಿತ್ಯ ಅಂತ ಅನ್ನಲಿಕ್ಕೆ ಸಾಧ್ಯ. ಆ ಶಕ್ತಿ ನಮ್ಮ ಕನ್ನಡಕ್ಕಿದೆ. ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಸಾಹಿತ್ಯ ಸೃಷ್ಟಿ ಮಾಡೋದಾದರೆ ತುಂಬ ಒಳ್ಳೆಯ ಕೆಲಸ ಆಗ್ತದೆ. ಕೇವಲ ಸ್ವಾನಂದಕ್ಕೋ ಮನರಂಜನೆಗೋ ಸಾಹಿತ್ಯ ಅಥವಾ ವಾಣಿಜ್ಯೋದ್ದೇಶಕ್ಕೋ ಸಾಹಿತ್ಯ ಸೃಷ್ಟಿಯಾಗಬಾರ್ದು. ರಾಘವಾಂಕ ಹೇಳಿದಂಗೆ ಜನ ಬದುಕಬೇಕಿಂತ ಸಾಹಿತ್ಯ ಸೃಷ್ಟಿಯಾಗಬೇಕು. ಅಂಥ ಸಾಹಿತ್ಯಕ್ಕೆ ಯಾವಾಗಲೂ ಮನ್ನಣೆ ಇದ್ದೇ ಇದೆ. ಖಂಡಿತ ಸರ್. ಈಗ ಸಾಹಿತ್ಯಿಕವಾಗಿ ನೋಡಿದಾಗ ನಾವು ಪುಸ್ತಕ ಪ್ರಪಂಚ ಅತಿ ಮುಖ್ಯವಾದದ್ದು. ಪುಸ್ತಕ ಯಾವತ್ತೂ ಕೂಡ ಎಲ್ಲರನ್ನೂ ಕೂಡ ಇನ್ನಷ್ಟು ವಿಶಿಷ್ಟ ಅಂದರೆ ಮನಸ್ಥಿತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನೆರವಾಗತ್ತೆ ಅಂತ ಹೇಳ್ತೀವಿ. ಆದರೆ ಇವತ್ತು ತಂತ್ರಜ್ಞಾನದ ಬದಲಾವಣೆಯಲ್ಲಿ ಪುಸ್ತಕದ ಸಂಸ್ಕೃತಿ ಎಲ್ಲೋ ಕಡಿಮೆ ಆಗ್ತಾ ಇದೆ ಅಂತ. ನೀವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪುಸ್ತಕಗಳ ಮುದ್ರಣವಾಗಿತ್ತು ಪರಿಷತ್ನಿಂದ. ಈ ಪುಸ್ತಕ ಸಂಸ್ಕೃತಿ ಬದಲಾಗ್ತಾ ಇರುವಂಥ ಈ ತಂತ್ರಜ್ಞಾನದ ಮಾರ್ಪಾಡುಗಳು ಏನು ಹೇಳ್ತೀರಿ ಸರ್? ಇದು ವೈಜ್ಞಾನಿಕ ತಂತ್ರಜ್ಞಾನ ಬಹಳ ತ್ವರಿತವಾಗಿ ಆಗ್ತಾ ಇದೆ. ನಾವು ಅದಕ್ಕೆ ಎರವಾಗಿ ಎಲ್ಲೋ ದೂರ ಇರಲಿಕ್ಕೆ ಸಾಧ್ಯವಿಲ್ಲ. ಹೊಸದಾಗಿ ಏನಿದೆ ಆ ಮಾಧ್ಯಮದ ಮೂಲಕನೇ ನಾವು ಅದನ್ನು ಬೆಳೆಸಬೇಕಾಗ್ತದೆ. ಪುಸ್ತಕ ರೂಪದಲ್ಲೇ ಅದು. ಆದರೆ ಈಗ ಇರುವಂಥ ತಂತ್ರಜ್ಞಾನದಲ್ಲಿ ಎಲ್ಲರೂ ಕೂಡ ಅದನ್ನು ಬಳಸ್ಕೊಳ್ಳಿಕ್ಕಾಗೋದಿಲ್ಲ. ಪುಸ್ತಕ ಗ್ರಾಮೀಣ ಜಾಗದಲ್ಲಿ ಮತ್ತು ಈ ತಂತ್ರಜ್ಞಾನದ ಪರಿಚಯ ಇಲ್ಲದವ್ರ ಕಡೆ ಅವರಿಗೆ ಪುಸ್ತಕ ಬೇಕಾಗ್ತದೆ. ಅದರ ಜೊತೆಗೆ ಹೊಸ ಮಾಧ್ಯಮಗಳು, ಹೊಸ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಂಡು ಅದನ್ನು ಇವತ್ತಿನ ತಂತ್ರಜ್ಞಾನದಲ್ಲಿ ಭಾಷೆ ಅಥವಾ ಸಾಹಿತ್ಯದ ಪ್ರಸಾರಕ್ಕೆ ತುಂಬ ದೊಡ್ಡ ಅವಕಾಶ ಇದೆ. ಇಡೀ ವಿಶ್ವದಲ್ಲೇ ಒಂದು ನಿಮಿಷದಲ್ಲಿ ಇಡೀ ವಿಶ್ವದಲ್ಲೇ ಕಂಡುಬಿಡೋದು. ಅದರಿಂದ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಭಾಷೆಯ ಇದನ್ನು ಪ್ರಸಾರ ವ್ಯಾಪ್ತಿಯನ್ನು ಹೆಚ್ಚಿಸ್ಬೋದು. ಸರ್, ಇನ್ನು ಕನ್ನಡ ಭಾಷೆಯ ಉಳಿವು ಅಂತ ಬಂದಾಗ ಶಿಕ್ಷಣದಲ್ಲಿ ಕನ್ನಡವನ್ನು ಬೋಧನಾ ವಿಷಯವಾಗಿ ಮಾಡುವಂಥದ್ದು ಘೋಷಣೆಯಾಗೇ ಉಳಿದಿದೆ ಅನ್ನುವಂಥದ್ದು, ಇದು ಜಾರಿಗೆ ತರಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ? ಇದು ಬಹಳ ಕಾಲದಿಂದ ಉಳಿದಿರುವಂಥ ಸಮಸ್ಯೆ. ಇದನ್ನು ಜಗತ್ತಿನಲ್ಲಿ ಎಲ್ಲ ಶಿಕ್ಷಣ ತಜ್ಞರು ಹೇಳ್ತಾರೆ. ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕು ಅನ್ನೋದು ಎಲ್ಲ ಒಪ್ತಾರೆ, ಸರ್ಕಾರವೂ ಒಪ್ತದೆ. ಆದರೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹಿಂಜರಿತಾರೆ. ಇದಕ್ಕೊಂದು ಕಾರಣ ಇದೆ. ಈ ಪೋಷಕರಲ್ಲೂ ಕೂಡ ಒಂದು ಅಂಜಿಕೆ ಅಥವಾ ಏನೋ ಭಯ. ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಯದೇ ಇದ್ದರೆ ಮುಂದೆ ಅವರ ಭವಿಷ್ಯ ಹಾಳಾಗಿಬಿಡಬಹುದು, ಉದ್ಯೋಗದ ಅವಕಾಶಗಳು ಅದನ್ನು ವಂಚಿತರಾಗಿಬಿಡಬಹುದು ಅನ್ನುವಂಥ ಭಯ ಉಂಟಾಗಿದೆ. ಹಾಗಾಗಿ ಏನೇ ಹೇಳಿದರೂ ಕೂಡ ಅವರು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಕಳಿಸುವಂಥ ಒಂದು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಸಲಹೆ, ಅದನ್ನೆಲ್ಲ ತಜ್ಞರು ವಿಚಾರ ಮಾಡಬೇಕು. ನಂದೇನೆಂದರೆ, ಈಗ ಯಾವುದೇ ಒಂದು ಒಂದು ಕ್ಷೇತ್ರದ ಕೌಶಲ್ಯತೆ ಬೇಕಾದರೆ ನೀವು ವಿಶೇಷ ತರಬೇತಿ ಕೊಡ್ತೀರಿ.
ದಾದಿ ಬೇಕು ಅಂದರೆ ದಾದಿ ಟ್ರೈನಿಂಗ್, ಹೌದು. ವೈದ್ಯ ಬೇಕಂದರೆ ವೈದ್ಯಕ್ಕೆ ತರಬೇತಿ, ಹಾಗೆ ಒಂದೊಂದಕ್ಕೂ. ಹಾಗೆ ಎಲ್ಲ ಇವನಿಗೆ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ಗೆ ಒಂದು ತರಬೇತಿ ಕೊಡೋ ಪ್ರತ್ಯೇಕ ವ್ಯವಸ್ಥೆ ಇರಬೇಕು. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಯಾವ ಕಾರಣಕ್ಕೂ ಬೇರೆ ಭಾಷೆ ನುಸುಳಬಾರ್ದು, ಅದು ಮಾತೃಭಾಷೆ ಇರಬೇಕು. ಅದಾದ ನಂತರ ಉದ್ಯೋಗ ಕೌಶಲ್ಯತೆ ದೃಷ್ಟಿಯಿಂದ ಜಾಗತಿಕ, ಯಾಕೆ ಇವತ್ತು ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ ಆಗಿರೋದ್ರಿಂದ ಅನಿವಾರ್ಯ ಕಲಿಬೇಕು. ಆದರೆ ಪ್ರಾಥಮಿಕ ಹಂತದಲ್ಲ, ಆ ಹಂತ ದಾಟಿದ ಮೇಲೆ ಇಂಗ್ಲೀಷ್ ಕಲಿಸ್ಲಿಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸರ್ಕಾರ ಭರವಸೆ ಕೊಟ್ಟು ಮಾಡಿದರೆ ಬಹುಶಃ ಪೋಷಕರು ಸಹಜವಾಗಿಯೇ ಕನ್ನಡ ಮಾಧ್ಯಮಕ್ಕೆ ಬರ್ತಾರೆ. ಸರ್, ಇದಕ್ಕೆ ಪೂರಕವಾಗಿ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವಂತಹ ಒಂದು ಪ್ರಾಶಸ್ತ್ಯ ಅವಕಾಶಗಳ ಬಗ್ಗೆ ಏನು ಹೇಳ್ತೀರಿ? ಅದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ದಿನನಿತ್ಯ. ನಮ್ಮ ಕನ್ನಡ ಹೋರಾಟಗಾರರ ಮಾತು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಸರ್ಕಾರವನ್ನು ಕೇಳ್ತಾನೆ ಇದ್ದಾರೆ. ಅದಕ್ಕೆ ಒಂದು ರಾಷ್ಟ್ರೀಯ ನೀತಿ ಅಗತ್ಯ. ಯಾಕೆಂದರೆ ವಲಸೆ ಇರೋದರಿಂದ ವಲಸೆಗೆ ಅವಕಾಶವಿದೆ. ಇವತ್ತಿನ ಸಂವಿಧಾನದಲ್ಲಿ ವಲಸೆಯನ್ನು ತಡೆಯಲಿಕ್ಕೆ ಬರಲ್ಲ, ಅಂತಾರಾಜ್ಯ ವಲಸೆ. ಅದಕ್ಕೊಂದು ರಾಷ್ಟ್ರೀಯ ನೀತಿ ಅಗತ್ಯ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಅಂತಾರಾಜ್ಯ ವಲಸೆ ಪ್ರಶ್ನೆಯನ್ನು ನಿವಾರಣೆ ಮಾಡಿದರೆ ಆವಾಗ ಈ ಗೊಂದಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ರಾಷ್ಟ್ರೀಯ ನೀತಿ ನಮ್ಮ ಸಂವಿಧಾನ ಪ್ರಕಾರ ಅಲ್ಲೂ ಕೂಡ ಅವಕಾಶವಿದೆ. ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಪರಂಪರೆ, ಸ್ಥಳೀಯ ಉದ್ಯೋಗ, ಇದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇದಕ್ಕೊಂದು ರಾಷ್ಟ್ರೀಯ ನೀತಿ ರೂಪಿಸಿದರೆ ಅದು ಸಮಸ್ಯೆ ಬಗೆಹರಿತದೆ. ಅಲ್ಲಿವರೆಗೆ ಈ ಗೊಂದಲ ಇರೋದು. ಈಗ ಸರೋಜಿನಿ ಮಹಿಷಿ ವರದಿ ಅದಕ್ಕಾಗಿಯೇ ಇದ್ದು, ಮತ್ತು ಅದು ಸರೋಜಿನಿ ಮಹಿಷಿ ವರದಿನ ಸರ್ಕಾರ ಒಪ್ಪೇನೆ 2-3 ದಶಕಗಳಾಗ್ತಾ ಬಂತು. ಮತ್ತು ಇವತ್ತಿನ ಕಾಲಮಾನದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ, ಅಂಕಿಅಂಶಗಳು ಬದಲಾವಣೆ ಆಗಿದೆ, ಮತ್ತು ಕೈಗಾರಿಕಾ ವಾತಾವರಣ ಕೂಡ ಬೇರೆ ಬೇರೆ ರೂಪ ತಾಳಿ. ಅದನ್ನು ಪರಿಷ್ಕರಿಸಬೇಕು ಅಂದಾಗ ಪರಿಷ್ಕರಣಾ ಸಮಿತಿ ನಾನು ಇದ್ದೆ, ಪರಿಷ್ಕರಣೆ ಮಾಡಿಕೊಟ್ಟಿವು. ಸರ್ಕಾರ ಅಂಗೀಕರಿಸ್ತು, ಆದರೆ ಬರೀ ಅಂಗೀಕರಿಸಿಲ್ಲ, ಅದು ಶಾಸನಬದ್ಧವಾಗಬೇಕು. ಅದು ಶಾಸನಬದ್ಧವಾದರೆ ಮಾತ್ರ ಅನುಷ್ಠಾನಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಒಂದು ರಾಷ್ಟ್ರೀಯ ನೀತಿ ಅನುಸರಣೆ ಮತ್ತು ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಒಂದು ಬದ್ಧವಾದಂಥ ನಿಲುವಿರಬೇಕು. ಆ ಬದ್ಧತೆ ಇದ್ದರೆ ಸಾಧಿಸ್ಬೋದು. ಅವರ ರಾಜ್ಯದ ವ್ಯಾಪ್ತಿಯಲ್ಲೇ ಮಾಡಿಕೊಳ್ಳುವಂಥ ಕಾನೂನು ವ್ಯವಸ್ಥೆಗೆ ಯಾರೂ ಅಡ್ಡಿ ಮಾಡೋಕ್ಕೆ ಸಾಧ್ಯವಿಲ್ಲ. ಸರಿಗಾದ ಭಾಷೆಯ ಪರಿಮಿತಿ, ಇತಿಮಿತಿ ಇವೆಲ್ಲವೂ ಬಂದಾಗ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡದ ಬಳಕೆ ಕಡ್ಡಾಯ. ಜೊತೆಗೆ ಹೊರಗಡೆ ನಾಮಫಲಕಗಳು ಎಲ್ಲ ಕಡೆಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಕನ್ನಡದ ಫಲಕಗಳು ಇರಬೇಕು ಅನ್ನೋದು, ಈ ಎರಡೂ ವಿಚಾರಕ್ಕೆ ನೀವೇನು ಹೇಳ್ತೀರಿ ಸರ್? ಸಾಕಷ್ಟು ಚರ್ಚೆಗೆ ಒಳಗಾಗಿರೋ ವಿಷಯ. ಹೌದು. ಆದರೆ ಈಗ ಕೆಳ ಹಂತದ ಆಡಳಿತದಲ್ಲಿ ಬಹುಮಟ್ಟಿಗೆ ಕನ್ನಡ ಬಳಕೆ ಬಂದಿದೆ, ಇಲ್ಲಂತ. ಅದು ಕೂಡ ಮತ್ತೆ ಮತ್ತೆ ಕನ್ನಡ ಹೋರಾಟಗಾರರು ಧ್ವನಿ ಮಾಡಿದ್ದ ಪರಿಣಾಮವಾಗಿ. ಆದರೆ ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಅದಿನ್ನೂ ಪೂರ್ಣ ಆಗಿಲ್ಲ. ಅಲ್ಲೂ ಕೂಡ ಅನ್ಯ ಭಾಷೆಯ ಅಧಿಕಾರಿಗಳು ಕಾರ್ಯದರ್ಶಿಗಳಾಗಿ, ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು. ಒಳ್ಳೆ ಸೊಗಸಾದ ಕನ್ನಡದಲ್ಲಿ ವ್ಯವಹಾರ ಮಾಡ್ತಾರೆ, ಅಲ್ಲೂ ಕೂಡ ಸಾಧ್ಯವಾಗ್ತದೆ. ಆದರೆ ಇನ್ನೂ ಸ್ವಲ್ಪ ಕಟ್ಟುನಿಟ್ಟಾದ ಕ್ರಮವನ್ನು ರಾಜ್ಯ ಸರ್ಕಾರ ತಗೋಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. ಸರ್, ಕನ್ನಡ ಭಾಷೆಯ ಬಗ್ಗೆ ಆಸಕ್ತಿ ಆಗಲಿ ಅಥವಾ ಉಳಿವಿಕೆಯ ಪ್ರಶ್ನೆ ಅಂತ ಬಂದಾಗ ಇಂದಿನ ಮಕ್ಕಳಲ್ಲಿ ಈ ಕನ್ನಡ ಭಾಷೆಯ ಬಗ್ಗೆ ಒಂದು ಪ್ರೀತಿ, ಅಭಿಮಾನ ಆಗಲಿ, ತಾವು ಕೂಡ ಮಕ್ಕಳಿದ್ದಾಗಲೇ ಅಂದರೆ ಬಹಳಷ್ಟು ಒಂದು ಶಿಸ್ತು, ಸಂಯಮ, ಪರೋಪಕಾರಿ ಮನೋಭಾವವನ್ನು ಬೆಳೆಸಿ ತಾವು ಕಲಿಸಿದಂಥ ಒಂದು ದಿನಗಳನ್ನು ನೆನೆಸ್ಕೊಂಡಾಗ ಇವತ್ತಿನ ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಕಾಲದ ಪರಿಸ್ಥಿತಿಯನ್ನೇ ಬದಲಾವಣೆ ಆಗಿಬಿಟ್ಟಿದೆ. ಈಗ ದೂರದರ್ಶನದಂತಹ ಮಾಧ್ಯಮ, ಪತ್ರಿಕೆಗಳು ಬಂದಿದ್ದಾವೆ, ಮತ್ತು ಹೊಸ ರೀತಿಯ ವಿದ್ಯುನ್ಮಾನದ ಬಂದ್ಬಿಟ್ಟು, ಆಮೇಲೆ ಅವೆಲ್ಲ ಕುತೂಹಲ ಹುಟ್ಟಿಸುವಂಥ ವಿಷಯ. ಆದ್ದರಿಂದ ಪೋಷಕರು ಸಹ ಆ ಕಡೆ ನಮ್ಮ ಮಕ್ಕಳು ಅದರಲ್ಲಿ ತಯಾರಾಗಲಿ, ಸಿದ್ಧವಾಗಲಿ ಅಂತ. ಹೀಗಾಗಿ ಅವುಗಳ ಆಕರ್ಷಣೆ ಬಹಳ ಆಗಿದೆ. ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಕನ್ನಡದ ಆಸಕ್ತಿ ಬೆಳೀಲಿಕ್ಕೆ ಬಹಳ ಮುಖ್ಯವಾದ ಪಾತ್ರ ವಹಿಸಬೇಕಾದವರು ಪೋಷಕರು ಮತ್ತು ಪ್ರಾಥಮಿಕ ಹಂತದ ಶಿಕ್ಷಕರು. ಆ ಹಂತದಲ್ಲಿ ಆ ಎಳೆಯ ಮನೋಭೂಮಿಕೆ ಮೇಲೆ ಆ ಸರಿಯಾದ ಬೀಜ ಬಿತ್ತಿದರೆ ಅದು ಸಮೃದ್ಧ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಅವ್ರನ್ನ ಹೆಚ್ಚು ತಿಳುವಳಿಕೆ ಪೋಷಕರಿಗೆ ಕೊಡಬೇಕಾದಂಥದ್ದು.
ಶಿಕ್ಷಕರು ಕೂಡ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಅವರು ಕನ್ನಡದ ಬಗ್ಗೆ ಸರಿಯಾಗಿ ಮಕ್ಕಳಲ್ಲಿ ಅಭಿರುಚಿ ಹುಟ್ಟಿಸಿಬಿಟ್ರೆ ಅದನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಇವರು ಕೂಡ ಆ ಇಂಗ್ಲೀಷನ್ನು ಬಳಸೋದು, ಮಾತಾಡೋ ಮಾತುಗಳ ಮಧ್ಯೆನೇ ಇಂಗ್ಲೀಷನ್ನು ಬಳಸೋದು ಅದು ಹೆಚ್ಚಾಗಿಬಿಟ್ಟಿದೆ ಇವಾಗ. ಅದು ಹೆಚ್ಚಾಗಿ ವಿಚಿತ್ರವಾಗಿದೆ, ವ್ಯಂಗ್ಯವಾಗಿ ಹೋಗಿದೆ. ಅದನ್ನು ತಪ್ಪಿಸ್ಬೇಕು. ಶುದ್ಧ ಕನ್ನಡನ ಅಥವಾ ಕಲಬೆರಕೆ ಕನ್ನಡ ಕಲಿಸೋದು ಜಾಸ್ತಿ ಆಗಿದೆ. ಸರ್, ಇನ್ನು ನಾವೀಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಈ ಸಂದರ್ಭದ ಕೆಲವು ವಿಚಾರ ಅಂತ ಹೇಳಿದ್ರೆ, 30 ವರ್ಷಗಳ ನಂತರ ಆ ಮಂಡ್ಯದಲ್ಲಿ ನೀವು ಅವತ್ತು ಸಮ್ಮೇಳನ ಮಾಡಿದ್ರಿ, ಇವತ್ತು ನೀವು ಸರ್ವಾಧ್ಯಕ್ಷರಾಗಿದ್ದೀರಾ ಸರ್. ಅಂದರೆ ಸಾಮಾನ್ಯವಾಗಿ ಅಧ್ಯಕ್ಷರು ಅಂದಿದ ತಕ್ಷಣ ಅವರು ಕರೀತಾರೆ, ಹೋಗ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಇಷ್ಟಲ್ಲ. ಆದರೆ ನಿಮ್ಮ ನಿಲುವುಗಳು ಬೇರೆ ಇದೆ ಸರ್. ನೀವು ನಿಮ್ಮ ಪ್ರಕಾರ ಈ ಸಮ್ಮೇಳನಕ್ಕೆ ನೀವೇನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ ಸರ್? ಇಲ್ಲ, ನಾನು ಸಮ್ಮೇಳನ ಹೀಗೆ ಇರಬೇಕು ಹಾಗಿರಬೇಕು ಅನ್ನೋದೇನು ನನ್ನೊಡನೆ ಪರಿಷತ್ನ ಅಧ್ಯಕ್ಷರು ಸಮಾಲೋಚನೆ ಮಾಡಿದರೆ ನನಗೆ ಹೊಳೆದಂಥ ಸಲಹೆಗಳು ಕೊಡ್ಬೋದು. ಇನ್ನುವರೆಗೆ ನಾನು ಸಮಾಲೋಚನೆ ಮಾಡಿಲ್ಲ. ಏನೇ ಇದ್ದರೂ ಅದು ಪೂರ್ಣ ಪರಿಷತ್ತಿಗೆ ಬಿಡಬೇಕು, ಪರಿಷತ್ತೇ ನಿರ್ಧಾರ ಮಾಡಬೇಕು. ಅದನ್ನು ಏನಾರು ಇದ್ದರೆ ಸಮ್ಮೇಳನ ಸರ್ವಾಧ್ಯಕ್ಷ ನಿಯೋಜಿತ ಅಧ್ಯಕ್ಷರು ಸಲಹೆ ಕೊಡಲಿಕ್ಕೆ ಏನು ತೊಂದರೆ ಇಲ್ಲ. ಬೇರೆಯವರು ಕೊಟ್ಟಂಗೆ ಅವರು ಸಲಹೆ ಕೊಡ್ಬೋದು. ಬಹುಶಃ ಅವರು ಸಾಕಷ್ಟು ಬೇರೆ ಬೇರೆಯವ್ರನ್ನ ಸಮಾಲೋಚನೆ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಮತ್ತು ವಿಚಿತ್ರ ಅಂದರೆ ಬಹುಶಃ ನನಗೆ ತಿಳಿದ ಹಾಗೆ ಈ 87 ಸಮ್ಮೇಳನದ ಸರ್ವಾಧ್ಯಕ್ಷರಲ್ಲಿ ಅತ್ಯಂತ ವೃದ್ಧ ಅಂದರೆ ನಾನೇ ಅಂತ ಕಾಣಿಸುತ್ತೆ ನನಗೆ. ಹಾಗಾಗಿ ಈ ಹಂತದಲ್ಲಿ ನಾನು ಯಾವುದೇ ಹೊಸ ಸಲಹೆ ಕೊಡ್ತೇನೆ ಅಂತ ತಿಳಿದಿಲ್ಲ. ಒಂದು ಆ 3 ದಿವಸದ ಹಬ್ಬ ನನಗೊಂದು ಗೌರವ ಸ್ಥಾನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಗೌರವ ಕೊಡಬೇಕು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಸರ್, ತಾವು ಜೀವನದುದ್ದಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿದಾಗಲೂ ಅಲ್ಲಿ ಕನ್ನಡದ ಸಂಭ್ರಮ ಎದ್ದು ಕಾಣುತ್ತೆ. ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ತಮ್ಮ ಒಂದು ಸುದೀರ್ಘ ಸೇವೆಯ ಬಗ್ಗೆ, ಅಲ್ಲಿನ ಅಂದರೆ ಸಾಕ್ಷ್ಯಚಿತ್ರಗಳ ನಿರ್ಮಾಣ, ಸಾಹಿತ್ಯ ಸಂಭಾಷಣೆ ರಚನೆ ಆಗಿರಬಹುದು, ಆ ಸುದೀರ್ಘ ಸೇವೆಯ ಬಗ್ಗೆ ಹೇಳೋದಾದ್ರೆ? ನಾನು ಸರ್ಕಾರದ ಸೇವೆ 40 ವರ್ಷ ಮಾಡಿದರೂ ಯಾವುದೇ ಹುದ್ದೆಗೆ ಅರ್ಜಿ ಹಾಕಲಿಲ್ಲ. ಸರ್ಕಾರವೇ ಒಂದಲ್ಲ ಒಂದು ಹುದ್ದೆ ಕಳಿಸ್ತಾ ಬಂತು. ಆಗ ಭಾರತ ಜನಸಂಖ್ಯಾ ಯೋಜನೆ ಅಂತ ವಿಶ್ವ ಬ್ಯಾಂಕಿನ ನೆರವಿನಿಂದ ಒಂದು ಯೋಜನೆ, ಅದರಲ್ಲಿ ಪ್ರಕಟಣೆ ಪ್ರಚಾರ ಬಹಳ ಮುಖ್ಯವಾಗಿತ್ತು. ಅದಕ್ಕಾಗಿ ಒಬ್ಬರು ಯಾರಾದರೂ ಅನುಭವ ಇರೋರು ಬೇಕು ಅನ್ನೋ ಕಾರಣಕ್ಕಾಗಿ ನಾನು ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ನನ್ನನ್ನು ಅಲ್ಲಿಗೆ ಆ ವಿಶ್ವ ಬ್ಯಾಂಕಿನ ಯೋಜನೆಗಿಂತ ತಗೊಂಡು ಅಲ್ಲಿ ಕುಟುಂಬ ಅಂತ ಒಂದು ಪತ್ರಿಕೆ, ಅದು ಕೇವಲ ಜನಗಳನ್ನು ಜಾಗೃತಿಗೊಳಿಸ್ಲಿಕ್ಕಾಗಿ ಜನಶಿಕ್ಷಣಕ್ಕಾಗಿದ್ದಂಥದ್ದು ಈ ಕುಟುಂಬ ಯೋಜನೆ ಬಗ್ಗೆ. ಆಗ ನಾನು ಒಂದು ಭಿತ್ತಿಪತ್ರ ತಂದೆ, ಮೊದಲನೇದಾಗಿ ಭಿತ್ತಿಪತ್ರಿಕೆ ಕುಟುಂಬ ಅಂತ ಗೋಡೆ ಮೇಲೆ ಅಂಟಿಸೋದು. ಅದರಲ್ಲಿ ಕುಟುಂಬ ಯೋಜನೆ ಸಂದೇಶ ಮತ್ತು ಅನುಭವದ ಕೆಲವು ಕಥನಗಳು. ಆಗ ನಾನು ಹೆಚ್ಚು ಪ್ರಚಾರ ಸಾಹಿತ್ಯ ನಾನು ಹೆಚ್ಚಾಗಿ ಬರೆದಿದ್ದೇನೆ. ಆವಾಗ ಅವಕಾಶ ಇತ್ತದು. ಆ ಸಂದರ್ಭದಲ್ಲಿ ಅದು ಮೊಟ್ಟ ಮೊದಲು ಇಡೀ ಭಾರತದಲ್ಲಿ ಬಂದಂಥ ಕುಟುಂಬ ಯೋಜನೆ ಕುರಿತು ಬಂದಂಥ ಪ್ರಥಮ ಭಿತ್ತಿ ಪತ್ರಿಕೆ ಅದು ಬಂದಾಗ ಇಂಡಿಯನ್ ಎಕ್ಸ್‌ಪ್ರೆಸ್, ಹಿಂಡು ಅವರೆಲ್ಲ ಒಂದು ಮಾತು ಬರೆದಿದ್ದರು, ಎ ನಾವೆಲ್ ವೇ ಇನ್ ಸ್ಪ್ರೆಡ್ಡಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಸೇಜ್ ಅಂತ ಹೇಳಿ ಬರೆದಿದ್ದರು. ಅವರೆಲ್ಲ ಸಂಪಾದಕೀಯ ಬರೆದು ಬಹಳ ಜನಪ್ರಿಯವಾಯಿತು. ಹಾಗಾಗಿ ನಾನು ಹೆಚ್ಚು ಜನಗಳಿಗೆ ಪರಿಚಯ ಆದೆ. ಅದು ಆಗ ಆ ಪ್ರಚಾರ ಒಳ್ಳೆಯ ಕೆಲಸ ಮಾಡ್ತು ಅನ್ನೋದಕ್ಕೆ ಸಾಕ್ಷಿ ಏನಂದರೆ, 2 ಸಲ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ 1 ಕೋಟಿ ಬಹುಮಾನ ಬಂತು. ಕುಟುಂಬ ಯೋಜನೆ ಬಗ್ಗೆನೇ ಇದರ ಯಶಸ್ವಿ ಕಾರ್ಯಕ್ರಮಕ್ಕಾಗಿ 2 ಸಲ ಬಂತು. ಆ ಬಹುಮಾನದ ಹಣದಲ್ಲೇ ಈಗ ಒಂದು ಭವನ ಕಟ್ಟಿದ್ದಾರೆ. ನನಗೆ ಅದನ್ನು ನೋಡಿದಾಗ ಸಂತೋಷ ಆಗ್ತದೆ. ಹೀಗೆ ಕುಟುಂಬ ಯೋಜನೆ ಅಂದಿನ ಎಂದೆಂದಿನ ಅಗತ್ಯ. ನಾವು ಯಾರು ಏನು ಹೇಳಿದರೂ ಕೂಡ ಅದೆಲ್ಲಿದ್ದರೆ ಭಾಳ ಕಷ್ಟ ಆಗುತ್ತೆ. ಅದನ್ನು ನಮ್ಮ ಭಾರತದಂತಹ ಈ ಬಹುತ್ವದ ಇದು ಸಂಖ್ಯೆ ಇರುವಂಥ ಈ ದೇಶದಲ್ಲಿ ಒಂದು ನಿಯಂತ್ರಣ ಅಗತ್ಯ ಅಂತ ನಾನು ತಿಳ್ಕೊಂಡೆ. ಇವತ್ತು ಸಾಹಿತ್ಯ, ಕನ್ನಡ ಇಂಥ ವಿಚಾರಗಳು ಅಂದಿದ ತಕ್ಷಣ ಎಲ್ಲ ಒಂದು ವಯೋಮಾನಕ್ಕೆ ಮೇಲ್ಪಟ್ಟವರು ಮಾತ್ರ ಭಾಗವಹಿಸ್ತಾರೆ. ಯುವ ಪೀಳಿಗೆ ಬರೋದು ಕರೆಯೋದು ತುಂಬ ಕಡಿಮೆ. ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ, ನಾನು
ನೀವು ಹೇಳುವಾಗ ಏನಿಲ್ಲ, ಈಗ ಯುವಕರು ಸಾಕಷ್ಟು ಬಹುತೇಕ ನಮ್ಮ ಗೋಷ್ಠಿಗಳಲ್ಲಿ ಮಾತನಾಡೋರೆಲ್ಲ ಯುವಕರು ಇತ್ತೀಚೆಗೆ. ಮೊದಲೇನೋ ಬಹಳ ಅನುಭವಿಗಳು ಪ್ರಬಂಧ ಮಂಡಿಸ್ತಿದ್ರು ಹಿರಿಯ ವಿದ್ವಾಂಸರು, ಈಗ ಅದಿಲ್ಲ. ಇವತ್ತು ಹೊಸ ವಿಚಾರದಲ್ಲಿ ಹೊಸ ವೈಚಾರಿಕ ಪ್ರಜ್ಞೆ ಬೆಳೆಸ್ಕೊಂಡಿರುವಂಥ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂಥದ್ದೇನು ಇದು ಪಾಲ್ಗೊಳ್ಳೋದೇ ಇಲ್ಲ ಯುವಕರು ಅಂತ ಇದೇನಿಲ್ಲ. ಈಗ ಯುವಕರು ಪಾಲ್ಗೊಳ್ತಾ ಇದ್ದಾರೆ, ಬರಹದಲ್ಲೂ ಪಾಲ್ಗೊಳ್ತಾ ಇದ್ದಾರೆ, ಸಾಹಿತ್ಯ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಕೆಲವು ಸಭೆಗಳಲ್ಲಿ ಯುವಕರು ಬರೋದು ಕಡಿಮೆ, ಮತ್ತು ಏಕೆಂದರೆ ಅವರೆಲ್ಲರೂ ಯಾವುದೋ ಉದ್ಯೋಗದಲ್ಲಿ ನಿರತರಾಗಿರ್ತಾರೆ. ಮತ್ತು ಎಲ್ಲರಲ್ಲೂ ಆ ಸಾಹಿತ್ಯ ಆಸಕ್ತಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ಆದರೆ ಸಾಹಿತ್ಯ ಆಸಕ್ತಿನೇ ಇಲ್ಲ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಇದೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಿಮ್ಮ ಸಂಶೋಧನಾತ್ಮಕ ವಿಚಾರಗಳು, ಜನಪದ ಕಲೆ ಬಗ್ಗೆ ನಿಮಗಿರುವಂಥ ಆಸಕ್ತಿ ಅಥವಾ ಆಸ್ತೆ, ಆ ವಿಚಾರದಲ್ಲಿ ಕರ್ನಾಟಕ ಜನಪದ ಕಲೆಗಳು ಅನ್ನುವಂಥ ಪುಸ್ತಕ ಇರ್ಬೋದು, ಆಮೇಲೆ ಇತ್ತೀಚಿನ ಆಲೋಚನೆಗಳು, ಈ ಎರಡರ ಬಗ್ಗೆ ಹೇಳಿ ಸರ್. ಯಾಕೆಂದರೆ ಕರ್ನಾಟಕ ಜನಪದ ಕಲೆಗಳು ಪುಸ್ತಕ ಇವತ್ತು ಕೂಡ ಪ್ರಸ್ತುತ, ಯಾರೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು ಅಂತಾರೆ ನಿಮ್ಮ ಪುಸ್ತಕವನ್ನು ರೆಫರ್ ಮಾಡ್ತಾರೆ. ಹೇಳಿ ಸರ್ ಅದ್ರ ಬಗ್ಗೆ. ಜನಪದ ಕಲೆಗಳು ಅವನ್ನ ಕೇವಲ ಒಂದು ಮನೋರಂಜನೆ ದೃಷ್ಟಿಯಿಂದಲೇ ನೋಡಬಾರ್ದು. ಒಂದೊಂದು ಕಲೆಯಲ್ಲೂ ಅದರ ಕೆಲವು ಒಳಗಡೆ ಇರ್ತಕ್ಕಂಥ ಒಂದು ಕೆಲವು ಅರ್ಥ ಇದೆ, ಅದನ್ನು ನಾವು ಹುಡುಕಿ ಹೊರಗಡೆ ತೆಗಿಬೇಕು. ನಮ್ಮ ಬದುಕಿಗೆ ಬೇಕಾದಷ್ಟು ಅಂಶಗಳನ್ನು ಆ ಕಲಾ ಪ್ರದರ್ಶನದಲ್ಲಿ ನಾವು ಕಾಣಲಿಕ್ಕೆ ಸಾಗುತ್ತೆ. ಮತ್ತು ಕರ್ನಾಟಕದ ಜನಪದ ಕಲೆಗಳ ಬಗ್ಗೆ ನಾವು ಅಭಿಮಾನ ಪಡಬೇಕು. ಬಹುಶಃ ಬೇರೆಲ್ಲೂ ಎಷ್ಟೊಂದು ಸಂಖ್ಯೆಯ, ಇಲ್ಲಿ 300ಕ್ಕೂ ಹೆಚ್ಚು ಕಲಾರೂಪಗಳು ನಾವು ಕರ್ನಾಟಕದಲ್ಲಿದೆ. ನಾವು ಆ ಗ್ರಂಥದಲ್ಲಿ ಕೊಟ್ಟಿರೋದು ಒಂದು 100-145 ಕೊಟ್ಟಿದೆ ಪರಿಚಯನ. ಇದು ಈ ಅವರ ವೇಷಭೂಷಣಗಳು, ಆ ಕಲಾ ಪ್ರದರ್ಶನದಲ್ಲಿ ಹಾಡುವಂಥ ಹಾಡುಗಳು, ಇವೆಲ್ಲವೂ ಕೂಡ ಬಹಳ ವೈವಿಧ್ಯಮಯವಾಗಿರುವಂಥವು. ಅದರಿಂದ ಆ ಜನಪದ ಕಲೆ ಇವತ್ತು ಕಾಲ ಬದಲಾದರೂ ಕೂಡ ಇಷ್ಟೆಲ್ಲ ಕಾಲದಲ್ಲೂ ಜನಪದ ಕಲೆಗಳು ಇನ್ನೂ ತಮ್ಮ ಆಕರ್ಷಣೆ ಕಳ್ಕೊಂಡಿಲ್ಲ. ಆದರೆ ಜನಪದ ಕಲಾ ಪ್ರದರ್ಶನಕ್ಕೆ ಬೇಕಾದಂಥ ವೇದಿಕೆ ಅವಕಾಶಗಳಿಗೆ ಆಗಿಂದಾಗೆ ನಾವು ಸರ್ಕಾರಕ್ಕೆ ಮಾಡಿದಂಥ ಒತ್ತಾಯದ ಫಲವಾಗಿ ಈಗ ಜನಪದ ಕಲಾವಿದರಿಗೆ ಸಾಕಷ್ಟು ಅಲ್ಲೆಲ್ಲ ಅವಕಾಶಗಳು ದೊರೀತಾ ಇದೆ. ಮತ್ತು ಅವರಿಗೆ ಒಂದಿಷ್ಟು ಈಗ ಮಾಸಿಕ ಇದೆಲ್ಲ ಕೊಡೋದು ಒಂದಷ್ಟು ನಡೀತಾ ಇದೆ. ಇಂಥ ಪ್ರಯತ್ನ ನಡೀತಾ ಇರಬೇಕು. ಅವರು ಮತ್ತು ಜನಪದ ಕಲಾವಿದರ ಹಿತರಕ್ಷಣೆಯನ್ನು ಮಾಡ್ತಾ ಹೋಗಬೇಕು. ಮಾಡಿದರೆ ಜನಪದ ಕಲೆಗಳು ಉಳಿತಾವೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೊಂದು ಅದೇ ಪುಸ್ತಕ ಸರ್, ನಿಮ್ಮದು ಆಲೋಚನೆ ಎನ್ನುವಂಥ ಶೀರ್ಷಿಕೆಯಲ್ಲಿ ಬಂದಿದೆ, ಅದ್ರ ಬಗ್ಗೆ ಅವೆಲ್ಲ ಚಿಂತನೆಗಳು ಅಷ್ಟೇ. ಆಲೋಚನೆ ನನ್ನ ಕೆಲವು ಚಿಂತನೆಗಳ ಸಂಗ್ರಹ. ಆಕಾಶವಾಣಿ ಮತ್ತು ಈ ಕಡೆ ನಾನು ನೂರಾರು ಚಿಂತನೆಗಳು ನಡೆಸಿದ್ದು ಸಂಗ್ರಹ ಬಂದಿದೆ. ನನಗೆ ಆಲೋಚನೆ ಪುಸ್ತಕ ಇದೇನೋದು ನೆನಪಿಲ್ಲ, ಈಗ ಮಾಡಿದ್ದೀನಿ, ಗೊತ್ತಾಯ್ತು. ಸರ್, ಇನ್ನು ತಮ್ಮ ಅಂದರೆ ಸಮ್ಮೇಳನಾಧ್ಯಕ್ಷರಾಗಿ ಬಹಳ ವೃದ್ಧರಾಗಿರುವವರು ತಾವೇ ಅಂತ ಹೇಳಿದ್ರೆ, ಆದರೆ ಇಂಥ ಇಳಿ ವಯಸ್ಸಿನಲ್ಲೂ ಈ ಒಂದು ಉತ್ಸಾಹ, ಹುರುಪು ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಿಮ್ಮ ಕುಟುಂಬದ ಪಾಲು ಎಷ್ಟಿದೆ ಸರ್? ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ದಿನಚರಿ ಬಗ್ಗೆ ಹೇಳಿ ಸರ್. ನನಗೆ ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಕೇಳಿದರೆ ನನಗೆ ಸಾವಿನ ಬಗ್ಗೆ ಚಿಂತೆ ಇಲ್ಲ, ಅದೇ ಗುಟ್ಟು. ಸಾವಿನ ಬಗ್ಗೆ ಚಿಂತೆ ಇಲ್ಲ, ಅದೇ ಗುಟ್ಟು. ಒಂದು ಕ್ರಮಬದ್ಧವಾದ ಜೀವನ ನಡೆಸಿದರೆ ಆರೋಗ್ಯಕ್ಕೂ ಸ್ವಾಸ್ಥ್ಯಕ್ಕೆ ಏನೂ ಭಂಗ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಗಾಂಧಿ ಗ್ರಾಮದಲ್ಲಿದ್ದವನು. ಹಾಗಾಗಿ ಒಂದು ಬದುಕಿನ ಒಂದು ಶಿಸ್ತನ್ನು ಕಾಪಾಡಿಕೊಂಡು ಬಂದರೆ ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸ್ವಾಸ್ಥ್ಯಕ್ಕೆ ಏನು ತೊಂದರೆ ಆಗಲಾರದು. ಸರ್, ಪ್ರತಿ ಬಾರಿಯೂ ಕೂಡ ಸಮ್ಮೇಳನ ಅಂತ ಹೇಳಿದಾಗ ಅಲ್ಲಿ ಬರುವ ಸರ್ವಾಧ್ಯಕ್ಷರು ಏನು ಹೇಳ್ತಾರೆ, ಏನು ಸಂದೇಶ ಕೊಡ್ತಾರೆ ಅಂತ ಇರುತ್ತೆ. ಬಹುಶಃ ನಾವು ಅದೃಷ್ಟವಂತರು ಅಂತ ಅಂದ್ಕೊಳ್ತೀವಿ. ಆ ಸಮ್ಮೇಳನಕ್ಕೆ ಮುಂಚೆ ನಿಮ್ಮನ್ನು ಏನು ಮಾತಾಡ್ತೀರಿ ಅಂತ ಕೇಳೋವಂಥ ಒಂದು ಅವಕಾಶ ಸಿಕ್ಕಿದೆ ಸರ್. ಏನಿದೆ ಸರ್ ಸಂದೇಶ? ಏನಿಲ್ಲ, ನಾವು ಅದೇನು ಸಂದೇಶ ಕೊಡೋವಷ್ಟು ಹಿರಿತನ ನನಗಿದೆ ಅಂತ ನಾನು ಭಾವಿಸಿಲ್ಲ. ವಯೋವೃದ್ಧ ಇರಬಹುದು, ಆದರೆ ಇಷ್ಟೇ ನಾನು ನಮ್ಮ ಕನ್ನಡಿಗರಲ್ಲಿ ಪ್ರಾರ್ಥನೆ ಮಾಡೋದು, ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ನೀವು ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು, ಭಾಷೆಯ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಮತ್ತೆಲ್ಲದಕ್ಕಿಂತ ಒಂದು ಸುಂದರ ಕರ್ನಾಟಕ ನಿರ್ಮಾಣಕ್ಕಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಭಾಗದ ಸಹಕಾರ ಸೇವೆ ಸಲ್ಲಿಸಬೇಕು ಅನ್ನುವಂಥದ್ದು.
ಕರ್ನಾಟಕಕ್ಕೆ ತನ್ನದೇ ಆದ ಪರಂಪರೆ ಇದೆ. ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಎಲ್ಲ ಕನ್ನಡಿಗರಿಂದ ನಡೀಲಿ ಅಂಥೇಳಿ. ಇವತ್ತು ದುರಾದೃಷ್ಟವಶಾತ್ ನಮ್ಮ ರಾಜಕೀಯ ಕಾರಣಗಳಿಂದಲೋ ಮತ್ಯಾವುದೋ ಧಾರ್ಮಿಕ ಕಾರಣಗಳಿಂದಲೋ ಗೊಂದಲ ಉಂಟಾಗಿ ಅದರಿಂದ ರಾಜ್ಯದ ನಾಡಿನ ಘನತೆಗೆ ಭಂಗ ಬರೋ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಕೊಡದೆ ಎಲ್ಲ ಕನ್ನಡಿಗರು ಕೂಡ ಶ್ರಮ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಈ ನಾಡಿನ ಘನತೆಯನ್ನು ಉಳಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಸರ್, ಇನ್ನು ತಮ್ಮ ಜೀವನದ ಎಲ್ಲಾ ಹಂತಗಳಲ್ಲಿಯೂ ಕೂಡ ಬೆನ್ನೆಲುಬಾಗಿ ನಿಂತಿರುವಂತಹ ಕುಟುಂಬದ ಬಗ್ಗೆ ಹೇಳಿ ಸರ್. ನಾನು ಕುಟುಂಬ ಯೋಜನೆ ಬಗ್ಗೆ ಬರೆಯೋದ್ರೊಳಗಾಗಿ ನನಗೆ 3 ಮಕ್ಕಳಾಗಿಬಿಟ್ಟಿದೆ. 2 ಮಕ್ಕಳು ಸಾಕು ಅಂತ ನಾನು ಘೋಷಣೆ ಬರೆಯೋದ್ರೊಳಗಾಗಿ ನನಗೆ 3 ಮಕ್ಕಳಾಗಿ. ನನಗೆ 2 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬಳು ಹೆಣ್ಣು ಮಗಳು. ಅವರೆಲ್ಲ ಒಂದೊಂದು ಉದ್ಯೋಗದಲ್ಲಿ ಇದ್ದಾರೆ. ನಾನೀಗ ನನ್ನ ಮಗಳ ಜೊತೆ ನನ್ನ ಮಗಳೇ ನನ್ನ ಆರೈಕೆ ನೋಡಿಕೊಳ್ತಿದ್ದಾಳೆ. ಕೆಲವು ದಿನಗಳ ಹಿಂದೆ ನನ್ನ ಪತ್ನಿ ತೀರಿ ಹೋದರು. ನಾನು ಗ್ರಾಮೀಣ ಅಲ್ಲಿ ನಮ್ಮ ಹಳ್ಳಿಯ ಜೀವನ ಭಾಳ ಒಂದು ಕುಟುಂಬ, ನಮ್ಮ ಊರೇ ಒಂದು ಕುಟುಂಬ ಇದ್ದಾಗಿ ನಾವು ಬೆಳೆಸಿದ್ದೇವೆ. ಅದು ಸಣ್ಣ ಗ್ರಾಮ ಆದರೂ ಕೂಡ 60-70 ಜನ ಪದವೀಧರರು, ಇಂಜಿನಿಯರಿಂಗ್ ಪದವೀಧರರು, ಡಾಕ್ಟರ್ಸ್ ಹೀಗೆಲ್ಲ ಇದ್ದಾರೆ. ಹಾಗೆ ನಾವು ಒಂದು ಊರನ್ನು ಬೆಳೆಸಿದ್ದೀವಿ. ಕುಟುಂಬ ಹೇಗೆ ಅಚ್ಚುಕಟ್ಟೋ ಹಾಗೆ ಊರನ್ನು ಅಚ್ಚುಕಟ್ಟಾಗಿ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು ಮುಂದೆ ಕಲಿತು ದೊಡ್ಡವರಾಗಿ ಎಲ್ಲೇ ಹೋಗಿ ನೆಲೆಸಿದರೂ ಕೂಡ ಅವರವರು ಹುಟ್ಟಿದ ಊರಿಗೆ ಅವರು ಸೇವೆ ಸಲ್ಲಿಸಬೇಕು ಅನ್ನುವಂಥದ್ದು ನನ್ನ ವಿಚಾರ. ಇರುವಾಗಲಂತೆ ನೆಮ್ಮದಿಯಾಗಿ ಇದ್ದೇವೆ, ಏನು ತೊಂದರೆ ಇಲ್ಲ. ಸರ್, ಭಾಳ ಖುಷಿ ಆಗುತ್ತೆ ಸರ್. ಯಾಕಂದರೆ ನಿಮ್ಮ ಈ ವಯೋಮಾನದಲ್ಲಿ ನಿಮಗಿರುವಂಥ ಉತ್ಸಾಹ ನಮ್ಮೆಲ್ರಿಗೂ ಕೂಡ ಪ್ರೇರಣೆ, ವೀಕ್ಷಕರಿಗೂ ಕೂಡ ಪ್ರೇರಣೆ ಆಗುತ್ತೆ. ಅದರೊಟ್ಟಿಗೆ ಚಂದನ ಅಂತ ಹೇಳಿದ್ರೆ ಒಂದು ಕಡೆ ಕನ್ನಡದ ಕಂಪು ಹೇಗೋ ಇಲ್ಲಿ ಚಂದನವೂ ಕೂಡ ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ. ಚಂದನದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಜನಗಳಿಗೆ ತುಂಬ ಹತ್ತಿರವಾಗಿರುವಂತಹ ಪ್ರಿಯವಾಗಿರುವಂತಹ ವಾಹಿನಿ ಅದು ಬಹಳ ಜನಪ್ರಿಯವಾಗಿದೆ, ಅದರಲ್ಲಿ ಅನುಮಾನವಿಲ್ಲ. ಅದರಲ್ಲಿ ಬರುವಂಥ ದಿನಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಕನ್ನಡ ಪರವಾದ ಕಾರ್ಯಕ್ರಮಗಳು ನಡೀತಾವೆ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕಾಗಿ ನಾನು ಚಂದನ ವಾಹಿನಿಯ ಸಂಬಂಧಪಟ್ಟ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ, ಸಂತೋಷ ಪಡ್ತೇನೆ ಅದರಲ್ಲಿ. ಆಗಲಿ ಸರ್, ನಮಗೂ ಅಷ್ಟೇ ಭಾಳ ಖುಷಿ ಇದೆ. ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ನಿಮಗಿರುವಂಥ ಒತ್ತಡಗಳ ಮಧ್ಯದಲ್ಲೂ ಕೂಡ ತುಂಬ ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಮಾತನಾಡಿದ್ದೀರಾ. ಹಾಗಾಗಿ ಎಲ್ಲ ವೀಕ್ಷಕರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವ ಸಾಲಿನಂತೆ ಕನ್ನಡ ನಮ್ಮ ಉಸಿರಿನಷ್ಟೇ ನಮಗೆ ಅವಶ್ಯಕ. ಅಷ್ಟೇ ಪ್ರೀತಿ, ಅಭಿಮಾನ, ಗೌರವದಿಂದ ಇದ್ದರೆ ಬಹುಶಃ ಕನ್ನಡಕ್ಕಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಅಥವಾ ಕನ್ನಡವನ್ನು ನಾವು ಎಲ್ಲರಿಂದಲೂ ಕಾಪಾಡಿಕೊಳ್ಳುವಂಥ ಸ್ಥಿತಿ ಬರುವುದಿಲ್ಲ ಎನ್ನುವಂಥ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.